ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂತೆ ಪೇಪರ್ 2 ಸಂಬಂಧದಲ್ಲಿ ನಾವು ಮಾಡರ್ನ್ ಮೆಥಡ್ ಆಫ್ ಸರ್ವೆಯಲ್ಲಿ ಇವತ್ತು ರಿಮೋಟ್ ಸೆನ್ಸಿಂಗ್ ಮತ್ತೆ ಟೈಪ್ ಆಫ್ ಸ್ಯಾಟಲೈಟ್ಸ್ ಬಗ್ಗೆ ಓದೋಣ. ಸಿ ನಾವು ಚಾಪ್ಟರ್ 1 ಮಾಡಿದೀವಿ. ಚಾಪ್ಟರ್ 2 ನಿಮಗೆ ರಿಮೋಟ್ ಸೆನ್ಸಿಂಗ್ ಅಂತ ಇದೆ. ಓಕೆ, ಅದರಲ್ಲಿ ಪ್ರಿನ್ಸಿಪಲ್ ಆಫ್ ರಿಮೋಟ್ ಸೆನ್ಸಿಂಗ್ ಆಗಿರ್ಬೋದು, ಇಂಟ್ರೊಡಕ್ಷನ್ಸ್ ಆಗಿರ್ಬೋದು, EMR ಟೈಪ್ಸ್ ಅಂತ ಬರುತ್ತೆ, ರೆಸೊಲ್ಯೂಷನ್ಸ್ ಬರುತ್ತೆ. ಇಲ್ಲೂ ಕೂಡ ರೆಸೊಲ್ಯೂಷನ್ಸ್ ನಾವು ಲಾಸ್ಟ್ ಚಾಪ್ಟರ್ ಓದಿದೀವಿ. ಸೇಮ್ ಥಿಂಗ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಓಕೆ, ಟೈಪ್ ಆಫ್ ಸ್ಯಾಟಲೈಟ್ಸ್ ಅಂತ ಬರುತ್ತೆ. ಹಾಗಾಗಿ ಟೈಪ್ ಆಫ್ ಸ್ಯಾಟಲೈಟ್ಸ್, ಟೈಪ್ ಆಫ್ ಸೆನ್ಸರ್, ಲೀಡರ್, ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಟೈಪ್ ಆಫ್ ಸ್ಯಾಟಲೈಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಡೀಟೇಲ್ ಆಗಿ ನೋಡೋಣ. ಬನ್ನಿ. ಹಾಗಾದ್ರೆ ನಾವು ಹೋಗೋಕ್ಕಿಂತ ಮುಂಚೆ ನಾವು ಈಗ ಪ್ರೀವಿಯಸ್ ಮಾಡಿರೋ ವಿಡಿಯೋ ಆಗಿರ್ಬೋದು, ಜಿಯೋಗ್ರಫಿ ಮಾಡಿದ್ದೀವಿ, ಫಿಸಿಕ್ಸ್ ಮಾಡಿದ್ದೀವಿ, ಎಲ್ಲ ಕೂಡ ಲ್ಯಾಂಡ್ ಸರ್ವರ್ ಪೇಪರ್ 2 ಅಂತ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲೋದ್ರೆ ಸಿಗುತ್ತೆ. ಅಂಡ್ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿರೋದು ಎರಡು ಸೇರಿ ಒಂದೇ PDF ಸಿಗುತ್ತೆ. ಚಾಪ್ಟರ್ ವೈಸ್ ಥಿಯರಿ ಅಂಡ್ MCQs 200 rupees ಆಗುತ್ತೆ. PDF ಬೇಕು ಅಂದ್ರೆ ತಗೊಳ್ಳಿ, ಇಲ್ಲ ವಿಡಿಯೋ ನೋಡ್ತೀನಿ ಅಂದ್ರೆ ವಿಡಿಯೋ ನೋಡ್ಬೋದು. ಅಂಡ್ ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ ಅದು ಕೂಡ ನಿಮಗೆ 200 rupees ಆಗುತ್ತೆ. ಓಕೆ, ಸೊ ಏನಿಲ್ಲ, ನೀವು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ನಿಮ್ಮ ಇಮೇಲ್ ID ಕಳಿಸ್ಕೊಡ್ತೀವಿ. ಈ ಅಕೌಂಟ್ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಆಪ್ಷನ್ಸ್ ಇರುತ್ತೆ. ಫೋನ್ ಪೇ ಅಥವಾ GPay ಇಂದ, ಅಲ್ಲಿಂದ ಮುಖಾಂತರ ಕೂಡ ನೀವು ಹೋಗಿ ಟ್ರಾನ್ಸ್ಫರ್ ಮಾಡ್ಬೋದು. ಈ ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ನಿಮಗೆ ಕನ್ನಡ 80%, 10-25% ಇಂಗ್ಲೀಷಲ್ಲಿ ಇರುತ್ತೆ. ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ ಕಂಪ್ಲೀಟ್ ನಿಮಗೆ ಇಂಗ್ಲೀಷಲ್ಲಿ ಇರುತ್ತೆ. ಓಕೆ, ಕಂಪ್ಲೀಟ್ ಟೆಕ್ನಿಕಲ್ ವರ್ಡ್ಸ್ ಇರೋದು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಕನ್ನಡದಲ್ಲಿ ಕೂಡ ಮಧ್ಯೆ ಹೇಳ್ತಾ ಇರುತ್ತೆ ನಿಮಗೆ ಸ್ಪೆಸಿಫಿಕ್ ವರ್ಡ್ಸ್ಗಳನ್ನ. ಫಸ್ಟು ರಿಮೋಟ್ ಸೆನ್ಸಿಂಗ್. ರಿಮೋಟ್ ಸೆನ್ಸಿಂಗ್ ಅಂತ ಏನು ಸರ್? ಸಿಂಪಲ್ ಡೆಫಿನೇಷನ್, ಯಾಕಂದ್ರೆ ಜಿಸ್ಗೆಲ್ಲ ಮುಂದೆ ಬೇಕಾಗುತ್ತೆ, GPS ಅದಕ್ಕೆಲ್ಲ ಬೇಕಾಗುತ್ತೆ. ರಿಮೋಟ್ ಸೆನ್ಸಿಂಗ್ ಅಂದ್ರೆ ಇಷ್ಟೇ ಸರ್. ಹೆಸರು ಹೇಳುತ್ತೆ ರಿಮೋಟ್ ಸೆನ್ಸ್ ಮಾಡು ಅಂತ. ಅಂದ್ರೆ ಏನರ್ಥ? ಕೈಲಿ ಮುಟ್ಬೇಡ ರಿಮೋಟ್. ಈಗ ಟಿವಿನ ಕೈಲಿ ಮುಟ್ತದೆ, ಈಗ ರಿಮೋಟ್ ಇಟ್ಕೋತೀವಿ. ಮೊದಲೆಲ್ಲ ಟಿವಿ ಕೈಲಿ ಮಾಡ್ತಾ ಇದೀವಲ್ಲ ಸರ್, ರಿಮೋಟ್ ಇಂದ ಮಾಡ್ತೀವಿ. ಸೊ ಇನ್ ದ ಸೇಮ್ ವೇ ನೀವು ಭೂಮಿನ ಒಂದು ಅನಲೈಸ್ ಮಾಡೋಕ್ಕೆ ಕೈಲಿ ಮುಟ್ತೆ, ಅದರ ಇಮೇಜ್ಗಳನ್ನ ಕ್ಯಾಪ್ಚರ್ ಮಾಡಿ, ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿ. ಓಕೆ, ಸೊ ಹೈ ರೆಸೊಲ್ಯೂಷನ್ಸ್ಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಹೆಂಗೆ ನೋಡ್ತೀವಿ? ಸ್ಪೆಷಲ್ ಕ್ಯಾಮರಾಸ್ ಯೂಸ್ ಮಾಡ್ಬೋದು, ಸೆನ್ಸರ್ಸ್ಗಳನ್ನ ಯೂಸ್ ಮಾಡ್ತೀವಿ. ದೂರದ ಡಿಸ್ಟೆನ್ಸ್ಗಳಿಂದ ತೆಗೆದು ನಾವು ಅನಲೈಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಈಗ ಅದನ್ನು ನಾವು ಜಿಸ್ ಮೇಲೂ ಕೂಡ ಮಾಡ್ತೀವಿ. ಅಂದರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಮ್ಯಾಪ್ ಬೇಸ್ಡ್ ಅನಲೈಸ್ ಕೂಡ ಮಾಡ್ತೀವಿ. ಸ್ಪೆಷಲ್ ಡೇಟಾನ ಮ್ಯಾಪ್ ಬೇಸ್ಡ್ ಸರ್ಚಸ್ ಮಾಡಿ ಈ ಒಂದು ಇದನ್ನ ಮಾಡ್ತೀವಿ. ಅಂದ್ರೆ ಏನರ್ಥ? ಯಾವುದೇ ಒಂದು ಆಬ್ಜೆಕ್ಟ್, ಈಗ ಭೂಮಿ ಇಸ್ ಆಲ್ಸೋ ಆಬ್ಜೆಕ್ಟ್ ಅಲ್ವಾ? ಒಂದು ಏರಿಯಾ ಅಥವಾ ಒಂದು ಏರಿಯಾ ಭೂಮಿ ಮೇಲೆ ಅಥವಾ ಒಂದು ಈವೆಂಟ್ ಏನೋ ವಿತೌಟ್ ಟಚಿಂಗ್ ಇಟ್ ನೀವು ಇಮೇಜ್ಗಳನ್ನು ತಗೊಳ್ಳೋದು, ಸ್ಯಾಟಲೈಟ್ ಇಂದ ಮುಖಾಂತರ ತಗೊಳ್ತಕ್ಕಂಥದ್ದು. ಓಕೆ, ಸೊ ಈ ತರ ನಾವು ನೋಡಿದಾಗ ಸಿಂಪಲ್ ಡೆಫಿನೇಷನ್ ಹೇಳಬೇಕು ಅಂದ್ರೆ ಇಟ್ ಇಸ್ ಎ ಸೈನ್ಸ್ ಅಥವಾ ಆರ್ಟ್ ಆಫ್ ಲರ್ನಿಂಗ್ ಸರ್ಫೇಸ್ ಆಫ್ ದ ಅರ್ತ್. ಅರ್ತ್ನ ಸರ್ಫೇಸ್ ಅಲ್ಲಿ ಏನಿದೆ ಅಂತ ವಿತೌಟ್ ಟಚಿಂಗ್ ಇಟ್ ಅಂತ ಅಲ್ವಾ ಸರ್? ಆಕ್ಚುಲಿ ಇದನ್ನ 1840ರಲ್ಲಿ ಇದ್ರ ಬಗ್ಗೆ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಟೈಮಲ್ಲಿ. ಓಕೆ, ಅವಾಗ ಏನ್ ಮಾಡ್ತಾ ಇದ್ರು ಗೊತ್ತಾ? ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಈಗ ಸ್ಯಾಟಲೈಟ್ ಏನ್ ಯೂಸ್ ಮಾಡ್ತೀವಿ, ಅವಾಗ ಬಲೂನ್ಸ್ಗಳನ್ನ ಯೂಸ್ ಮಾಡಿ ಅದನ್ನ ಮೇಲೆ ಹಾರಲ್ ಬಿಟ್ಟು ಅದರಿಂದ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ವು. ವಿಡಿಯೋ ಏನ್ ಬೇಕು, ಏರಿಯಾಗಳು, ವಿಡಿಯೋಗಳು ಫ್ಲೈಟ್ಗಳ ಮುಖಾಂತರ ಹೋಗಿ ಮೇಲಿಂದ ನೋಡಿ ಚೆಕ್ ಮಾಡ್ತಾ ಇದ್ರು, ಹೆಲಿಕಾಪ್ಟರ್ ಮುಖಾಂತರ. 1950ರಲ್ಲಿ ಸ್ನೇಹಿತರೆ ಮಿಸ್ ಎವೆಲಿನ್ ಪ್ಯೂರಿಟ್ ಅಂತಕ್ಕಂಥ ಅವರು US ನೇವಲ್ ರಿಸರ್ಚ್ ಆಫೀಸರ್, ಅವರು ಫಸ್ಟ್ ಈ ರಿಮೋಟ್ ಸೆನ್ಸಿಂಗ್ ಅನ್ನೋ ವರ್ಡ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಅವರು ಈ ರಿಮೋಟ್ ಸೆನ್ಸಿಂಗ್ ಅನ್ನೋ ವರ್ಡ್ ಬಗ್ಗೆ ಮಾತಾಡ್ತಾರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ಹೇಳಕ್ಕಾಗಲ್ಲ. ಸೊ ರಿಮೋಟ್ ಸೆನ್ಸಿಂಗ್ ಅಂತ ವರ್ಡ್ ಬಗ್ಗೆ ಮಾತಾಡ್ತಾರೆ. ಸೊ ಇದನ್ನ ಮಾತಾಡಿ ಇದನ್ನ ಹೆಂಗ್ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡೋದು, ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಹೆಂಗೆ ಕ್ಯಾಪ್ಚರ್ ಮಾಡಬೇಕು, ಇದ್ರ ಬಗ್ಗೆ ಅನಲೈಸ್ ಮಾಡಿ ಇದ್ರ ಬಗ್ಗೆ ಏನೇನು ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಹೋಗ್ತಾರೆ. ಸೊ ಇದು ಅದರ ಒಂದು ಹಿಸ್ಟ್ರಿ ಬಗ್ಗೆ ನಾವು ನೋಡ್ತಾ ಹೋದಾಗ, ಭಾರತದಲ್ಲಿ ಈ ರಿಮೋಟ್ ಸೆನ್ಸಿಂಗ್ ಸಂಬಂಧಪಟ್ಟಂತೆ ಸ್ಯಾಟಲೈಟ್ ಇದೆಯಾ? ಇದೆ ಸರ್. ಇಂಡಿಯನ್ IRS ಅಂತ ಕರಿತೀವಿ, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ. IRS, ಇಂಡಿಯನ್ ರಿಮೋಟ್ ಸೆನ್ಸ್. ಭಾಸ್ಕರ್ 1, ಭಾಸ್ಕರ್ 2 ಇವೆಲ್ಲ ನಾವು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳೇ. ಓಕೆ, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಎಲ್ಲಿರ್ತವೆ? ಈಗ ನಾನು ಹೇಳ್ತೀನಿ ನಿಮಗೆ, ಇಟ್ ಈಸ್ ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ಇರುತ್ತೆ ಅಂತೀನಿ. ವಾಟ್ ಇಸ್ ಮೀಡಿಯಂ ಅರ್ತ್ ಆರ್ಬಿಟ್, ವಾಟ್ ಇಸ್ ಲೋ ಅರ್ತ್ ಆರ್ಬಿಟ್? ಸೊ ಅದು ಗೊತ್ತಿರಬೇಕು. ಸೊ ಅಂದ್ರೆ ಈ ಸೆನ್ಸರ್ಸ್ಗಳು, ಈ ಒಂದು ಕ್ಯಾಪ್ಚರ್ ಮಾಡೋ ಕ್ಯಾಮರಾಗಳು ಎಲ್ಲಾರು ಒಂದ್ ಕಡೆ ಇರಬೇಕಲ್ವಾ ಸರ್? ಓಕೆ, ರಿಮೋಟ್ ಸೆನ್ಸಿಂಗ್ ಅಂದ್ರೆ ಮುಟ್ತೆ ದೂರದಿಂದ, ಐದರ್
ಇಟ್ ಶುಡ್ ಬಿ ಗ್ರೌಂಡ್ ಲೆವೆಲ್ ಪ್ಲಾಟ್ಫಾರ್ಮ್ ಅಲ್ಲಾರ ಇರ್ಬೋದು, ಅಥವಾ ಏರಿಯಲ್ ಪ್ಲಾಟ್ಫಾರ್ಮ್ ಅಥವಾ ಸ್ಪೇಸ್ ಬೋರ್ನ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು. ಪ್ಲಾಟ್ಫಾರ್ಮ್ಸ್ ಅಂತ ಕರಿತೀವಿ. ಎಲ್ಲಿ ಅದು ಇರುತ್ತಲ್ಲ ಅದನ್ನ, ಅಂದ್ರೆ ಏನರ್ಥ, ಕಾಂಪೋನೆಂಟ್ಸ್ ಆಫ್ ರಿಯಲ್ ಸೆನ್ಸ್ ಅಲ್ಲಿ ಆ ಒಂದು ಇಮೇಜ್ನ ಹೆಂಗೆ, ಈಗ ನೀವು ಕೇಳಿದ್ರೆ ಸರ್ ಹೆಂಗ್ ಕ್ಯಾಪ್ಚರ್ ಮಾಡುತ್ತೆ ಅಷ್ಟು ದೂರದಿಂದ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಈಗೇನು ಸೂರ್ಯ ಇರ್ತಾನಲ್ಲ, ಇಲ್ಲಿ ಕೊಟ್ಟಿದ್ದು ನೋಡಿ ಕಾಂಪೋನೆಂಟ್ಸ್ ಆಫ್ ರಿಮೋಟ್ ಸೆನ್ಸಿಂಗ್. ಸೂರ್ಯನಿಂದ ಬರ್ತಾ ಇಲ್ಲಿ ಡ್ರಾಯಿಂಗ್ ತಗೊಂಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಮುಂದೆ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಿನ್ಸಿಪಲ್ ಆಫ್ ರಿಮೋಟ್ ಸೆನ್ಸಿಂಗ್ ಅಲ್ಲಿ. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಏನಿರುತ್ತೆ ಸ್ನೇಹಿತರೆ, ಅದು ಯಾವ್ದಾರ ಒಂದು ಆಬ್ಜೆಕ್ಟ್ ಮೇಲೆ, ಅದು ಭೂಮಿ ಆಗಿರ್ಬೋದು ಅಥವಾ ಒಂದು ಏರಿಯಾ ಭೂಮಿ ಮೇಲೆ ಇರ್ಬೋದು, ಬಿದ್ದು ರಿಫ್ಲೆಕ್ಷನ್ ಆಗುತ್ತಲ್ಲ, ಒಂದೊಂದು ಆಬ್ಜೆಕ್ಟ್ಸ್ ಒಂದೊಂದು ಇರುತ್ತೆ. ಓಕೆ, ಇದನ್ನ ಮುಂದೆ ಓದೋಣ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಕೆಮಿಕಲ್ ಕಂಪೋಸಿಷನ್, ಸ್ಟ್ರಕ್ಚರು, ಆ ಬೇಸಿಸ್ ಮೇಲೆ ಒಂದೊಂದು ರೀತಿಯಾದ ರಿಫ್ಲೆಕ್ಷನ್ಸ್ ಗಳನ್ನ ನೋಡ್ತೀವಿ. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಆ ರಿಫ್ಲೆಕ್ಷನ್ಸ್ ಏನು ವೇವ್ ಲೆನ್ಸ್ ಗಳು ಇರ್ತವೆ, ತರಂಗಾಂತರಗಳು ಬೇರೆ ಬೇರೆ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಂತ ಕರಿತೀವಿ ನಾವು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗೊತ್ತಲ್ಲ, ಸ್ಪೆಕ್ಟ್ರಮ್ ಓದಿದಿರಲ್ಲ, ಫಿಸಿಕ್ಸ್ ಓದಿಲ್ವಾ? ಫಿಸಿಕ್ಸ್ ಓದ್ಕೊ ಬನ್ನಿ ಫಸ್ಟ್. ನಾನು ನಿಮ್ಗೆ ಮೊದಲೇ ಹೇಳಿದೆ ವಿಡಿಯೋ ಒಂದಲ್ಲೇ, ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ರಿಮೋಟ್ಸ್ ನಾವು ಈ ಒಂದು ನೋಡ್ಬೇಕಾದ್ರೆ ಫಿಸಿಕ್ಸ್ ಸ್ವಲ್ಪ ಒಂದಷ್ಟು ಟೆಕ್ನಿಕಲ್ ವರ್ಡ್ಸ್ ಮ್ಯಾಚ್ ಆಗುತ್ತೆ ಇದರಲ್ಲಿ ಅಂತ. ಓಕೆ, ಸೊ ಹಾಗೆ ನಾವು ಗ್ರೌಂಡ್ ಫ್ಲೋರ್ ಲೆವೆಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಕ್ ಕ್ರೇನ್ಸ್, ಟವರ್ಸ್ ಗಳಲ್ಲಿ ನಾವು ಸೆನ್ಸರ್ಸ್, ಕ್ಯಾಮ್ರಾಸ್ ಇಟ್ಟು ಕ್ಯಾಪ್ಚರ್ ಮಾಡ್ಬೋದು ಒಂದು ಸಣ್ಣ ಏರಿಯಾನ. ಏರಿಯಲ್ ಪ್ಲಾಟ್ಫಾರ್ಮ್, ಸ್ವಲ್ಪ ಹೆಲಿಕಾಪ್ಟರ್ ಹೋದ್ರೆ ಒಂದಷ್ಟು ಏರಿಯಾ, ದೊಡ್ಡ ಏರಿಯಾನ ಕ್ಯಾಪ್ಚರ್ ಮಾಡೋದು ಹೆಲಿಕಾಪ್ಟರ್ ಇಂದ ಅಲ್ವಾ, ಫ್ಲೈಟ್ ಇಂದ. ಅದೇ ಸ್ಪೇಸ್ ಬೋರ್ನ್ ಅಲ್ಲಿ ಕಂಪ್ಲೀಟ್ ನಾವು ತುಂಬಾ ಹೈಟ್ ಅಲ್ಲಿ ಇಟ್ಟರೆ, ಜಿಯೋ ಸ್ಟೇಷನರಿ ಆರ್ಬಿಟಲ್ ಆಗಿರ್ಬೋದು, ಪೋಲಾರ್ ಆರ್ಬಿಟಲ್ ಆಗಿರ್ಬೋದು, ಬೇರೆ ಕಡೆ ಹತ್ರ ಕಂಪ್ಲೀಟ್ ಭೂಮಿನ ನಾವು ಅನಲೈಸ್ ಮಾಡ್ಬೋದು ಅಲ್ವಾ ಸರ್. ಸ್ಪೇಸ್ ಬೋರ್ನ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಸೊ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಹೋಗೋಕ್ಕಿಂತ ಮುಂಚೆ ಇದೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆದಾಗ ಅದನ್ನ ಚೆಕ್ ಮಾಡೋಕ್ಕೆ. ಮುಂದೆ ತಗೋತೀನಿ ವೈಲ್ಡ್ ಫೈರ್ಸ್ಗಳಾದಾಗ, ಓಕೆ, ಅದನ್ನ ಅರ್ಥಕ್ವೇಕ್, ವೈಲ್ಡ್ ಫೈರ್ಸ್ಗಳನ್ನ ಅನಲೈಸ್ ಮಾಡಬೇಕಾದ್ರೆ, ಅರ್ಬನ್ ಒಂದು ಏನು ಪ್ಲಾನಿಂಗ್ ಮಾಡಬೇಕಾದ್ರೆ, ಓಕೆ, ಹೈಡ್ರೋಲಜಿ, ವಾಟರ್ ಪೊಲ್ಯೂಷನ್ ಆಗಿದೆಯೋ, ಏರ್ ಪೊಲ್ಯೂಷನ್ ಆಗಿದೆಯೋ ಇಲ್ವೋ, ಮತ್ತೆ ಫಾರೆಸ್ಟ್ ಬಗ್ಗೆ ಅನಲೈಸ್ ಮಾಡಬೇಕಾದ್ರೆ, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಟ್ಯಾಕಿಂಗ್ ಮಾಡಬೇಕು, ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ನೋಡ್ಬೋಣ, ಆಗ ಅರ್ಥ ಆಗುತ್ತೆ ನಿಮಗೆ. ಸ್ಯಾಟಲೈಟ್ ಅಂತ ತಕ್ಷಣ ಏನು ಸರ್, ನಾವು ಹೇಳಿದೆ ನಿಮಗೆ ಲೋ ಅರ್ತ್ ಆರ್ಬಿಟ್ ಅಂತ ಇರುತ್ತೆ, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಇರುತ್ತೆ, ಮತ್ತೆ ಇನ್ನೊಂದು ಜಿಯೋ ಅರ್ತ್ ಆರ್ಬಿಟ್ ಅಂತ ಇರುತ್ತೆ. ಅಂದ್ರೆ ಈಗ ಭೂಮಿ ಅಂತ ತಗೊಂಡ್ರೆ, ಭೂಮಿಯಿಂದ ಒಂದು ಮೇಲೆ ಹೋಗ್ತಾ ಹೋಗ್ತಾ ಒಂದು 200 2000 ಕಿಲೋಮೀಟರ್ ಅಥವಾ 500 2000 ಕಿಲೋಮೀಟರ್ ಹೋದ್ರೆ ಲೋ ಅರ್ತ್ ಆರ್ಬಿಟ್. ಅದೇ ಭೂಮಿಯಿಂದ ನಾವು ಇನ್ನೊಂದು ಸ್ವಲ್ಪ ತುಂಬಾ ದೂರ, ಅಂದ್ರೆ ಒಂದು 2000 ಒಂದು 35,000 ತನಕ ಹೋದ್ರೆ ಅದು ಮೀಡಿಯಂ ಅರ್ತ್ ಆರ್ಬಿಟ್. ನೋಡಿ, ದೂರ ಹೋದಷ್ಟು ನಮಗೆ ಆಬ್ಜೆಕ್ಟ್ ಸಣ್ಣ ಕಾಣುತ್ತೆ, ಏರಿಯಾ ಆಫ್ ಕವರೇಜ್ ಜಾಸ್ತಿ ಆಗುತ್ತೆ ಅಲ್ವಾ ಸರ್. ಇನ್ನೂ ತುಂಬಾ ದೂರ ಹೋದ್ರೆ ನಾವು, ಅಂದ್ರೆ 35,000 ಚಿಲ್ಲರೆಗಿಂತ ಜಾಸ್ತಿ ಹೋದ್ರೆ ಅದನ್ನ ಜಿಯೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಸ್ಯಾಟಲೈಟ್ ನಾವು ಭೂಮಿಯ ಸುತ್ತಕ್ಕಂಥದ್ದು, ಮೀಡಿಯಂ ಇಲ್ಲಿ ಸುತ್ತಕ್ಕಂಥದ್ದು ಭೂಮಿಯ ಸುತ್ತ ಒಂದು ಆರ್ಬಿಟ್ ಅಲ್ಲಿ, ಜಿಯೋ ಅರ್ತ್ ಆರ್ಬಿಟ್ ಇಲ್ಲಿ ಸುತ್ತಕ್ಕಂಥದ್ದು. ಅರ್ಥ ಆಗ್ತೀರಾ ಹೇಳ್ತಾ ಇರೋದು? ಈ ಜಿಯೋ ಅರ್ತ್ ಆರ್ಬಿಟ್ ಅಲ್ಲಿ ಇನ್ನೂ ಬರುತ್ತೆ ಸ್ನೇಹಿತರೆ, ಅಂದ್ರೆ ಜಿಯೋ ಸಿಂಕ್ರೋನಸ್. ಇಲ್ಲಿ ನೋಡಿ, ಈಗ ಇದು ನೋಡಿ, ಇದಿದೆಯಲ್ಲ, ಇದು ಇಲ್ಲಿ ಕಾಣಿಸ್ತಿದೆಯಾ, ಈ ತರ ಸುತ್ತ ಇದೆ, ಯಾವ್ದು? ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಪೋಲಾರ್ ಅಂತಂದ್ರೇನು, ನಾರ್ತ್ ಸೌತ್, ಭೂಮಿಯ ನಾರ್ತ್ ಸೌತ್ ನ ಪ್ರಕಾರ ಸುತ್ತುತ್ತೆ. ಇದು ಇನ್ನೊಂದು ಸ್ವಲ್ಪ ಆಂಗಲ್ ಅಲ್ಲಿ ಸುತ್ತಿದ್ರೆ, ಒಂಚೂರು ಆಂಗಲ್ ಅಲ್ಲಿ ಹಿಂಗೆ ಸುತ್ತಿದ್ರೆ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಯೂಶಲಿ ನಾವು ರಿಮೋಟ್ ಸೆನ್ಸಿಂಗ್ ಆರ್ಬಿಟ್ ಗಳನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ಗಳಲ್ಲಿ ನೋಡಬಹುದು, ಅಥವಾ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಗಳನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ಗಳಲ್ಲಿ ನೋಡಬಹುದು. ಓಕೆ, ಸೊ ಈ ತರ ಲೋ ಅರ್ತ್ ಆರ್ಬಿಟ್, ಜಿಯೋ ಸ್ಟೇಷನರಿ ಆರ್ಬಿಟ್, ಮತ್ತೆ ನೇವಿಗೇಷನ್ ಒಂದು ಇದು ಇರುತ್ತೆ, ಅದು ಕೂಡ ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ನಾವು ಪ್ಲೇಸ್ ಮಾಡಿರ್ತೀವಿ. ವೆದರ್ಗೆ ಸಂಬಂಧಪಟ್ಟಂತೆ ಇರುತ್ತೆ, ಅದು ಜಿಯೋ ಸ್ಟೇಷನರಿ ಅಥವಾ ಲೋ ಅರ್ತ್ ಆರ್ಬಿಟ್ಗಳೇ ಒಂದಷ್ಟು ಇರ್ತವೆ. ಸೈಂಟಿಫಿಕ್ ಅಂಡ್ ಆಸ್ಟ್ರಾನಾಮಿಕಲ್ ಸ್ಯಾಟಲೈಟ್ ಅಂತ ಕೂಡ ಇರುತ್ತೆ. ಇನ್ನು ನಾನು ನಿಮ್ ಡೀಟೇಲ್ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಕಂಪ್ಯಾರಿಸನ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಲೋ ಅರ್ತ್ ಆರ್ಬಿಟ್ 160 ಅಥವಾ 200 2000 ಕಿಲೋಮೀಟರ್. ಓಕೆ, ಫಾಸ್ಟ್ ಆಗಿ ಸುತ್ತುತ್ತೆ ಇದು, ಸುತ್ತುತ್ತೆ ಇದು 90 ಮಿನಿಟ್ಸ್ ಒಳಗೆ ಸುತ್ತು ಬಿಡುತ್ತೆ. ಭೂಮಿಯ ಒಂದು ಆರ್ಬಿಟ್ ನ ಸುತ್ತ, ಭೂಮಿ ಅಂತ ಇದನ್ನು ತಗೊಂಡ್ರೆ ಅದು ಸುತ್ತ 90 ಮಿನಿಟ್ಸ್ ಅಲ್ಲಿ ಸುತ್ತ ಬಿಡುತ್ತೆ. ಓಕೆ, ಹೈ ಇಮೇಜ್ ರೆಸಲ್ಯೂಷನ್ಸ್ ಇರ್ತದೆ ಇದರಲ್ಲಿ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಇದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಗಳನ್ನ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇಡ್ತೀವಿ. ಓಕೆ, ಅದೇ ತರ ಸನ್ ಸಿಂಕ್ರೋಸ್ ನಾ ಹೇಳಿದೆ, ಸನ್ ಸಿಂಕ್ರೋಸ್ ಪೋಲಾರ್ ಸ್ಯಾಟಲೈಟ್, ಪೋಲಾರ್ ಲೋ ಅರ್ತ್ ಆರ್ಬಿಟ್, ಪೋಲಾರ್ ಸ್ಯಾಟಲೈಟ್ ಗಳನ್ನ ಸನ್ ಸಿಂಕ್ರೋನಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಏನು, ಸ್ವಲ್ಪ ಆಂಗಲ್ ಅಲ್ಲಿ ನಿಮ್ಗೆ ಸನ್ಗೆ ಮ್ಯಾಚ್ ಆಗೋ ರೀತಿ ಆಂಗಲ್ ಅಲ್ಲಿ ಟ್ವಿಸ್ಟ್ ಆಗಿರುತ್ತೆ. ಪೋಲಾರ್ ಅಂದ ತಕ್ಷಣ ನಿಮ್ಗೆ ಏನ್ ಹೇಳಿದೆ, ಭೂಮಿಯ ಒಂದು ಈ ರೀತಿ ಸುತ್ತದೆ.
ಇನ್ನು ಇಲ್ಲಿ ಜಿಯೋ ಅರ್ತ್ ಆರ್ಬಿಟ್ ಬಗ್ಗೆ ಮಾತಾಡ್ತಾ ಇದೀವಿ, ಅದರಲ್ಲೂ ಬರುತ್ತೆ ಜಿಯೋ ಸ್ಟೇಷನರಿ ಆರ್ಬಿಟ್, ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಬರುತ್ತೆ. ಸೊ ಜಿಯೋ ಇಲ್ಲಿ ಬರೆಯೋಣ, ಹಿಂಗಿದೆ ಅಲ್ವಾ. ಈಗ ಜಿಯೋ ಸ್ಟೇಷನರಿ ಅಂದ್ರೆ ಏನ್ ಹಿಂಗಿದೆ, ಈಗ ಇದು ಜಿಯೋ ಅರ್ತ್ ಆರ್ಬಿಟ್ ಅಂತ ತಗೊಂಡ್ರೆ ಜಿಯೋ ಸ್ಟೇಷನರಿ ಅಂತಕ್ಕಂಥದ್ದು ಏನಿದೆ ಒಂದೇ ಕಡೆ ಇರುತ್ತೆ ಸ್ನೇಹಿತರೆ. ಜಿಯೋ ಸಿಂಕ್ರೋನಸ್ ಅಂತಕ್ಕಂಥದ್ದೇನ ನಾವೇನ್ ಕರಿತೀವಿ ಜಿಯೋ ಸಿಂಕ್ರೋನಸ್ ಅಂತ, ಅದು ನಿಮಗೆ ಭೂಮಿ ಯಾವ ರೀತಿ ತಿರುಗುತ್ತೆ ಅದೇ ಒಂದು ಪ್ಲೇಸ್ ಅಲ್ಲಿ ತಿರುಗುತ್ತೆ. ಅಂದ್ರೆ ಈ ಪೊಸಿಷನ್ ಇದ್ರೆ ನಾಳೆ ಬಂದ್ರು ಭೂಮಿಗೆ ಇದೇ ಪೊಸಿಷನ್ ಮಾತ್ರ ಕಾಣ್ತಾ ಇರುತ್ತೆ. ಅರ್ಥ ಆಗ್ತಿಲ್ಲ. ಒಂದು ಸ್ಟೇಷನ್ ಆಗಿದೆ, ಇನ್ನೊಂದು ಭೂಮಿಯ ತಕ್ಕಂತೆ ಅದ ಒಂದೇ ಪೊಸಿಷನ್ ಇರುತ್ತೆ, ಭೂಮಿ ಸುತ್ತಲ್ಲ, ಭೂಮಿ ಹೆಂಗ್ ತಿರುಗ್ತಿದ್ದು ಹಂಗೆ ತಿರುಗುತ್ತೆ. ಜಿಯೋ ಸಿಂಕ್ರೋನಸ್ ಅಂತ ಭೂಮಿಗೆ ಸಿಂಕ್ ಆಗಿರುತ್ತೆ ಅಂತ ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಎಲ್ಲ ನಾವು ಕರಿತೀವಿ. ಸೊ ಇಲ್ಲಿ ಮೀಡಿಯಂ ಅರ್ತ್ ಆರ್ಬಿಟ್ ಬಗ್ಗೆ ಮಾತಾಡ್ತಾ ಇದೀವಿ. ಪೋಲಾರ್ ಅಂದ್ರೆ ಗೊತ್ತಾಯ್ತಲ್ಲ, ಇದು ಸನ್ ಸಿಂಕ್ರೋನಸ್ ಅಂತಂದ್ರೆ ಇದು ಅಬ್ಸರ್ವೇಷನ್, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ವೆದರ್ ಮ್ಯಾಪಿಂಗ್ ಅವೆಲ್ಲ ನಾವು ಈ ಒಂದು ಪೋಲಾರ್ ಲೋ ಅರ್ತ್ ಆರ್ಬಿಟ್ ಅಥವಾ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಲ್ಲಿ ಇರ್ತದೆ. ಇನ್ನು ನೇವಿಗೇಷನ್ ಸಿಸ್ಟಮು ಅದು ಕೂಡ GPS ಸಿಸ್ಟಮು ಏನ್ರಿ, ಇದು ಕೂಡ ರಿಮೋಟ್ ಸೆನ್ಸಿಂಗ್ ಅಲ್ವಾ, ಅದು ಕೂಡ ಮೀಡಿಯಂ ಅರ್ತ್ ಆರ್ಬಿಟಲ್ ನಾವು ನೋಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೀಡಿಯಂ ಅರ್ತ್ ಆರ್ಬಿಟಲ್ GPS ಅನ್ನ ನಮ್ಮ ಭಾರತದ ನಾವಿಕ್ ಇದೆ ಅಲ್ವಾ ಸರ್, ಅಲ್ವಾ GPS ಅಮೆರಿಕದ್ದು. ಅದರ ಜಿಯೋ ಅರ್ತ್ ಆರ್ಬಿಟ್ ಬಂದ್ರೆ 35,000 ಚಿಲ್ಲರೆಗಿಂತ ಜಾಸ್ತಿ ಮೇಲಿರುತ್ತೆ ಎಬೋ ಅರ್ತ್. ಟಿವಿ ಕಮ್ಯುನಿಕೇಶನ್ಸ್ಗೋಸ್ಕರ ಇದೆ, ವೆದರ್ ಮಾನಿಟರಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು ಸ್ನೇಹಿತರೆ, ಸ್ಯಾಟಲೈಟ್ ಟೈಪ್ಸ್ಗಳು. ಇನ್ನು ಇದು ನಾವೀಗ ಆರ್ಬಿಟ್ ಬೇಸ್ಡ್ ಆನ್ ದ ಆಲ್ಟಿಟ್ಯೂಡ್ ಅಂತ ಆರ್ಬಿಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿ. ಓಕೆ, ಆದ್ರೆ ಯೂಸೇಜ್ ಏನೋ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಯೂಸೇಜ್ ಇಲ್ಲಿ ಕೊಟ್ಟಿದ್ದೀನಿ ಇನ್ನು ಡೀಟೇಲ್ ಆಗಿ. ಲೋವರ್ ಆರ್ಬಿಟ್ ಯೂಸೇಜ್ ನೋಡಿ, ಸ್ಪೇಸ್ ಸ್ಟೇಷನ್ ನಮ್ಮ ಲೋವರ್ ಆರ್ಬಿಟ್ ಇದೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ಗಳು ನೋಡಬಹುದು. ಮೀಡಿಯಂ ಅರ್ತ್ ಆರ್ಬಿಟ್ ಗ್ಲೋಬಲ್ ನೇವಿಗೇಷನ್ ಸಿಸ್ಟಮ್ಗಳನ್ನ ನೋಡಬಹುದು. ಅಂಡ್ ಜಿಯೋ ಸ್ಟೇಷನರಿ ಆರ್ಬಿಟ್ಗಳನ್ನ ಕಮ್ಯುನಿಕೇಶನ್ ಸ್ಯಾಟಲೈಟ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಸ್ಯಾಟಲೈಟ್ಗಳು ಅಲ್ಲಿ ನಾವು ನೋಡಬಹುದು. ಓಕೆ, ಇದು ಫಾಸ್ಟ್ ಇರುತ್ತೆ ಲೋವರ್ ಆರ್ಬಿಟ್, ಹಾಗೆ ಹೈ ರೆಸೊಲ್ಯೂಷನ್ಸ್ ನಾವು ಲಾಂಗರ್ ಲೈಫ್ ಸ್ವಲ್ಪ ಡಿಲೇ ಇರುತ್ತೆ ಮೀಡಿಯಂ. ಇನ್ನು ಜಿಯೋ ಸ್ಟೇಷನರಿ ಅಥವಾ ಜಿಯೋ ಅರ್ತ್ ಆರ್ಬಿಟ್ಗಳು ತುಂಬಾನೇ ಡಿಲೇ ಇರುತ್ತೆ. ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಲೇ ಅಂದ ತಕ್ಷಣ ಮಿನಿಟ್ಸ್ ಗಟ್ಟಲೆ ಅಲ್ಲ, ಸೆಕೆಂಡ್ಸ್ ಗಟ್ಟಲೆ ಮಾತಾಡ್ತಾ ಇದ್ದೀನಿ. ಫೈನ್ ಸರ್. ಇನ್ನು ಬೇಸ್ಡ್ ಆನ್ ಫಂಕ್ಷನಾಲಿಟಿ ಮೇಲೂ ನಾವು ಸ್ಯಾಟಲೈಟ್ಗಳನ್ನ ಡಿವೈಡ್ ಮಾಡೋದು. ಫಂಕ್ಷನಾಲಿಟಿ ಅಂದ್ರೆ ಏನು ಹೇಳಿದೆ ನಿಮಗೆ, ಪೋಲಾರ್ ಸ್ಯಾಟಲೈಟ್ ಅಂತ ಹೇಳಿದೆ, ಪೋಲಾರ್ ಅಲ್ಲಿ ಸನ್ ಸಿಂಕ್ರೋನ್ಸ್ ಆರ್ಬಿಟ್ ಅಂತ ಹೇಳಿದೆ, ಇನ್ಕ್ಲೈನ್ಡ್ ಆರ್ಬಿಟ್, ಎಲೆಕ್ಟ್ರಿಕಲ್ ಆರ್ಬಿಟ್, ಈ ತರ ಎಲ್ಲ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಇನ್ಕ್ಲೈನ್ಡ್ ಆರ್ಬಿಟ್ ಈಗ ನೋಡಿ, ಪೋಲಾರ್ ಆರ್ಬಿಟ್ ನಾನು ನಿಮ್ಗೆಲ್ಲ ಪೋಲ್ಸ್ ಮುಖಾಂತರ ಇದು ರೊಟೇಟ್ ಮಾಡ್ತಕ್ಕಂಥದ್ದು. ಲೋ ಅರ್ತ್ ಆರ್ಬಿಟ್ ಅಲ್ಲಿ ಓಕೆ, ಪೋಲ್ಸ್ ಮೇಲ್ಗಡೆ ನಾರ್ತ್ ಸೌತ್ ಹೆಂಗ್ ಸುತ್ತಾ ಇರುತ್ತೆ ಹಿಂಗೆ ಭೂಮಿ ಇದ್ರೆ. ಓಕೆ, ಸೊ ಇದು ನಮಗೆ ಅಕ್ಯುರೇಟ್ ಕೊಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲ್ ಸನ್ ಸಿಂಕ್ರೋನಸ್ ಆರ್ಬಿಟ್. ಯಾಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಸನ್ಗೆ ಸಿಂಕ್ ಆಗಿರುತ್ತೆ ಆಂಗಲ್, ಒಂಚೂರು ಆಂಗಲ್ ಹಿಂಗಿರುತ್ತೆ, ಸನ್ಗೆ ಸಿಂಕ್ ಆಗಿರುತ್ತೆ. ಸಿಂಕ್ ಆಗಿದ್ದಾಗ ಏನಾಗುತ್ತೆ ನಮಗೆ ಕಂಪ್ಲೀಟ್ ಒಂದು ಇದನ್ನ ನೋಡಬಹುದು. ಅರ್ತ್ ಅಬ್ಸರ್ವೇಷನ್ ನ ಯಾಕೆ ಸನ್ಗೆ ಸಿಂಕ್ ಆಗಿರುತ್ತೆ ಅಂದ್ರೆ, ಲೈಟ್ ನಮಗೆ ಲೈಟ್ ಏನಿರುತ್ತೆ ಸರ್, ಸನ್ನಿಂದ ಲೈಟ್ ಏನ್ ಪಟ್ಕೊಳ್ತಾ ಇರುತ್ತೆ, ಆಗ ಇನ್ನೂ ಇಮೇಜ್ಗಳು ಕ್ಲಿಯರ್ ಆಗಿ ಸಿಗುತ್ತೆ ನಮಗೆ. ಓಕೆ, ಲೈಟ್ ಇಲ್ದೇನೂ ಮಾಡ್ಬೋದು, ಅದು ಮುಂದೆ ಓದೋಣ. ರಿಮೋಟ್ ಸೆನ್ಸರ್ ಸ್ಯಾಟಲೈಟ್ ಬೇರೆ ತರ ಸೆನ್ಸಸ್ಗಳು ಯೂಸ್ ಮಾಡ್ತೀವಿ. ಓಕೆ, ಅದು ಮುಂದೆ ಓದೋಣ, ನೋ ನೀಡ್ ಟು ವರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇನ್ಕ್ಲೈನ್ಡ್ ಆರ್ಬಿಟ್, ಎಲೆಕ್ಟ್ರಿಕಲ್ ಆರ್ಬಿಟ್. ಓಕೆ, ನಾನು ನಿಮ್ಗೆ ಹೇಳಿದೆ ನಮ್ಮ ಜಿಯೋ ಅರ್ತ್ ಆರ್ಬಿಟ್ ಅಲ್ಲಿ ಬರೋದು ಸ್ಯಾಟಲೈಟ್ ಫಾರ್ ಕಮ್ಯುನಿಕೇಶನ್, ರಿಮೋಟ್ ಸೆನ್ಸಿಂಗ್, ಇದನ್ನ ನಾವು ಯೂಸೇಜ್ಗೋಸ್ಕರ ಇನ್ಕ್ಲೈನ್ಡ್ ಆರ್ಬಿಟ್. ಅರ್ತ್ ಈಕ್ವೇಟರ್ ಜೊತೆ ಇನ್ಕ್ಲೈನ್ಡ್ ಆಗಿರುತ್ತೆ, ರಿಲೇಟೆಡ್ ಟು ಅರ್ತ್ ಈಕ್ವೇಟರ್. ಹೆಂಗಿದ್ರೆ ಅರ್ತ್ ಈಕ್ವೇಟರ್ನ ಒಂದು ಇದಕ್ಕೆ ಇನ್ಕ್ಲೈನ್ಡ್ ಆಗಿರುತ್ತೆ ಇದು. ಸೊ ಇಲ್ಲಿರುತ್ತೆ ಜಿಯೋ ಅರ್ತ್ ಆರ್ಬಿಟ್ ಅಲ್ಲಿ. ಓಕೆ, ಎಲೆಕ್ಟ್ರಿಕಲ್ ಅಗೇನ್ ಇದು ಎಲೆಕ್ಟ್ರಿಕಲ್ ಆರ್ಬಿಟ್ ಅಂತಂದ್ರೆ ಏನು, ಇದು ಜಿಯೋ ಸಿಂಕ್ರೋನಸ್, ಅರ್ತ್ಗೆ ಸಿಂಕ್ ಆಗಿರುತ್ತೆ. ಓಕೆ, ಸೊ ಆ ಥರದ್ದು. ಸೊ ಇದನ್ನೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು ನಿಮಗೆ ಪ್ರಿನ್ಸಿಪಲ್, ಇನ್ನೂ ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ ನೋಟ್ಸ್ ಅಲ್ಲಿ. ನಾನಿಲ್ಲಿ ಎಷ್ಟು ಬೇಕು ಪ್ರಮುಖವಾದ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕನ್ನಡ ಮೀಡಿಯಂ ಅವ್ರು ಅರ್ಥ ಆಗಲ್ಲ, ವಿಡಿಯೋಸ್ಗಳು ಒಂದ್ಸಲ ನೋಟ್ಸ್ ಹೋದ್ರು ಅರ್ಥ ಆಗಲ್ಲ ಅನ್ನೋರಿಗೆ ಈ ವಿಡಿಯೋಸ್ಗಳು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ವಿಕ್ರಮ್ ಲಾಂಚ್ ಮಾಡಿದ್ವಿ, ಎಲ್ಲ ಲಾಂಚ್ ಮಾಡಿದ್ವಿ, ಲೋ ಅರ್ತ್ ಆರ್ಬಿಟ್ ಲಾಂಚ್ ಮಾಡಿದ್ವಿ, ಇಂಡಿಯನ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಿಸಾರ್ ಆಗಿರ್ಬೋದು. ಓಕೆ, ನಿಸಾರ್ ಆಗಿರ್ಬೋದು. ಅದು ಬಿಟ್ರೆ ನಿಮಗೆ ನಮ್ಮ KS ಸೀರೀಸ್ ಅಲ್ಲಿ ಮಾಡ್ತಾ ಇದೀನಿ ನೋಡಿ, KS ಸೀರೀಸ್ ಅಲ್ಲಿ ನಿಮಗೆ ಬರುತ್ತೆ ವಿಡಿಯೋ, ಇದು ಸ್ಪೇಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ, ಸ್ಪೇಸ್ ಬಗ್ಗೆ ಆ ವಿಡಿಯೋ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಪರ್ಟಿಕ್ಯುಲರ್ GPS ಮತ್ತೆ ಜಿಸ್ ಮತ್ತೆ ರಿಮೋಟ್ ಸೆನ್ಸಿಂಗ್ಗೆ ಆ ಒಂದು ಕರೆಂಟ್ ಅಫೇರ್ ರಿಲೇಟೆಡ್ ಹೆಲ್ಪ್ ಆಗುತ್ತೆ. ಮಿಷನ್ ದೃಷ್ಟಿ ಅಂತಿದೆ. ಓಕೆ, ಮಿಷನ್ ದೃಷ್ಟಿ ವೆರಿ ಇಂಪಾರ್ಟೆಂಟ್. ಆಕ್ಸಿಯಮ್ 4 ಮಿಷನ್ ಆಗಿರ್ಬೋದು. ಓಕೆ, ಸ್ಪೇಸ್ ಎಕ್ಸ್ ಮತ್ತೆ ನಾಸಾದು ಅವೆಲ್ಲ ವೆರಿ ಇಂಪಾರ್ಟೆಂಟು. ಓಕೆ, ಸೊ ಇವೆಲ್ಲ ನಿಮಗೆ ಕರೆಂಟ್ ಅಫೇರ್ ಅಲ್ಲಿ ಕೇಳ್ತಾನೆ, ಕರೆಂಟ್ ಅಫೇರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗಾಗಿ ನಾವು ಯಾವುದೇ ಕರೆಂಟ್ ಅಫೇರ್ ರಿಲೇಟೆಡ್ ವಿಡಿಯೋ ಆಗಲಿ KS ಆಗಲಿ ನೋಡಿ, ಸುಮ್ಮನೆ KS ಅಂತ ತಕ್ಷಣ ನೋಡದೇ ಇರೋದಲ್ಲ. ಕರೆಂಟ್ ಅಫೇರ್ ಅದು ಸ್ವಲ್ಪ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಇರುತ್ತೆ ಅಷ್ಟೇ, ಅವ್ರಿಗೆ ಮೇನ್ಸ್ ಹೆಲ್ಪ್ ಆಗಲಿ ಅಂತ.
ಬಟ್ ನಿಮಗೆ ಇದರಲ್ಲೂ ಕೇಳ್ತಾರೆ. ಓಕೆ, ಪ್ರಿನ್ಸಿಪಲ್ ಆಫ್ ರಿಮೋಟ್ ಸೆನ್ಸಿಂಗ್ ಬಂದರೆ ನಾನು ಹೇಳ್ತದೆ ಹಿಂಗೆ ಇದು ವರ್ಕ್ ಆಗುತ್ತೆ ಅಂತ. ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಬಂದು ಈಗ ಸೂರ್ಯನಿಂದ ಏನು ಕಿರಣ ಬರುತ್ತೆ ಈ ಭೂಮಿಯಿಂದ ರಿಫ್ಲೆಕ್ಟ್ ಆಗುತ್ತೆ, ಅದನ್ನ ತಗೊಂಡು ಅದನ್ನ ರಿಸೀವ್ ಮಾಡಿ ಟ್ರಾನ್ಸ್ಮಿಷನ್ ಮಾಡಿ ಅದನ್ನ ಒಂದು ಬೇಸ್ ಸ್ಟೇಷನ್ಸ್ಗೆ ಕಳಿಸಿ ಅದನ್ನ ಪ್ರೊಸೆಸಿಂಗ್ ಮಾಡಿ ಈ ಥರ ಎಲ್ಲ ನಡೆದು ಆಮೇಲೆ ನಮ್ಗೆ ಫೈನಲ್ ಇಮೇಜ್ ಬರ್ತಕ್ಕಂಥದ್ದು. ಸೊ ಅಂದರೆ ನಾವು ನೋಡೋದಾದ್ರೆ ಎನರ್ಜಿ ಬೇಕು, ಸೊ ಸೂರ್ಯ ಬೇಕು. ಎ ಬಿ ಅದ್ರಲ್ಲಿ ಬರ್ತಕ್ಕಂಥ ಒಂದು ರೇಡಿಯೇಷನು ಅದು ಇಂಟ್ರಾಕ್ಷನ್ ಆಗಿ ಭೂಮಿ ಮೇಲೆ ಬಿದ್ದು ಆಬ್ಜೆಕ್ಟ್ ಯಾವುದೇ ಒಂದು ಆಬ್ಜೆಕ್ಟ್ ಬೇಕು ಅಂದರೆ ಅಲ್ಲಿಗೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ನ ಇಟ್ಕೊಂಡು ನಾವು ಸ್ಯಾಟಲೈಟ್ನ ಅಲ್ಲಿ ಸೆನ್ಸರ್ಸು ಮತ್ತು ಕ್ಯಾಮ್ರಾಗಳನ್ನು ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ಟ್ರಾನ್ಸ್ಮಿಷನ್ ಮಾಡಿ ರಿಸೆಪ್ಷನ್ ಮಾಡಿ ಪ್ರೊಸೆಸಿಂಗ್ ಆಫ್ ರೇಡಿಯೇಷನ್ ಮಾಡಿ ಫೈನಲಿ ಅನಲೈಸ್ ಮಾಡಿ ಸೆನ್ಸರ್ಸ್ ಮುಖಾಂತರ ನಮಗೆ ಅದು ಹೆಂಗೇನು ಬೇಕು ಇಮೇಜ್ನ ಅದನ್ನ ಕ್ಯಾಪ್ಚರ್ ಮಾಡಿ ನಾವು ತಗೋತೀವಿ. ಯಾವ ಥರ ಬೇಕು ಹೆಂಗೆ ಬೇಕು ಲೇಯರ್ಸ್ಗಳಿರುತ್ತೆ ಅದನ್ನು ಮಾಡ್ತೀವಿ. ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ರಿಮೋಟ್ ಸೆನ್ಸಿಂಗ್. ಓಕೆ, ಎನರ್ಜಿ ಸೋರ್ಸ್ ಬೇಕು ಸರ್, ಬೇಸಿಕ್ ಟ್ರಾನ್ಸ್ಮಿಷನ್ ಪಾತ್ ಬೇಕು, ಟಾರ್ಗೆಟ್ ಯಾವ್ದ್ರ ಮೇಲೆ ಮಾಡ್ತಿರ್ಬೇಕು ಮತ್ತು ಸ್ಯಾಟಲೈಟ್ ಸೆನ್ಸರ್ ಬೇಕು. ಸೊ ದಿಸ್ ಇಸ್ ಬೇಸಿಕ್ 4 ಕಾಂಪೊನೆಂಟ್ಸ್ ಆಫ್ ದ ರಿಮೋಟ್ ಸೆನ್ಸಿಂಗ್ ಅಂತೀವಿ. ಸೊ ಇದ್ರ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕೊಟ್ಟಿದ್ದೀನಿ ಇಮೇಜು ನೋಡಿ. ಸೊ ಇದ್ರ ಬೇಸಿಸ್ ಮೇಲೆ ನೋಡೋದಾದ್ರೆ ಈ ರಿಮೋಟ್ ಸೆನ್ಸಿಂಗು ನಾವು ಏನು ಯೂಸ್ ಮಾಡ್ತೀವಿ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾರ್ಮಲ್ ಇಮೇಜ್ ಕ್ಯಾಪ್ಚರ್ಗೂ ಇದಕ್ಕೂ ಈಗ ಹ್ಯೂಮನ್ ಐಗೆ ತುಂಬ ಕಾಣಲ್ಲ. ಸ್ಕೋಪ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂದರೆ ಹ್ಯೂಮನ್ ಐಗೆ ನಿಮಗೆ ಈಗ ನಮಗೆ 3 ಡೈಮೆನ್ಷನ್ 4 ಡೈಮೆನ್ಷನ್ ಅಂದರೆ XYZ ಅಂತೆಲ್ಲ ಕರಿತೀವಿ. ಓಕೆ, ಇದು 4ನೇ ಡೈಮೆನ್ಷನ್ ಚೆಕ್ ಮಾಡುತ್ತೆ. ಅಂದರೆ ನಿಮ್ಗೆ ಕಾಣದೇ ಇರತಕ್ಕಂಥ ಡೈಮೆನ್ಷನಲ್ಲೂ ಕೂಡ ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ನಾವು ಸ್ಪೇಸಿಂದ ತಗೊಂಡು ಇದನ್ನು ಕಳಿಸ್ಬೋದು. ಹ್ಯೂಮನ್ ಐಯಲ್ಲಿ ನಾವು ನೋಡೋಕ್ಕಾಗಲ್ಲ. ಈಗ ಒಂದು ತುಂಬ ಈಗ ದೊಡ್ಡ ಕಾಡು ಒಳಗೆ ಹೋಗೋಕ್ಕಾಗುತ್ತೆ, ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸ್ಯಾಟಲೈಟ್ಗಳನ್ನ ಯೂಸ್ ಮಾಡ್ತೀವಿ. ಆಪ್ಟೋಸ್ಟಾರ್ ಅಂತ ಕರಿತೀವಿ. ಆಪ್ಟಿಕಲ್ ಸ್ಯಾಟಲೈಟ್ ಸಿಂಥೆಟಿಕ್ ರೇಡಾರ್ ಒಂದು ಉಪಗ್ರಹನ ನಾವು ಲಾಂಚ್ ಮಾಡಿದ್ವಿ. ಯಾವ್ದು ಲಾಂಚ್ ಮಾಡಿದ್ದು? ಗ್ಯಾಲಕ್ಸಿ ಐ ಅಂತ ಒಂದು ನಮ್ಮ ಪ್ರೈವೇಟ್ ಆರ್ಗನೈಸೇಷನ್. ಓಕೆ, ಸ್ಪೇಸ್ ಎಕ್ಸ್ ರಾಕೆಟ್ ಮುಖಾಂತರ ಲಾಂಚ್ ಮಾಡಿ ಇದನ್ನು ಕಳಿಸಿದ್ದೀವಿ. ಇಟ್ ಈಸ್ ವರ್ಲ್ಡ್ ಫಸ್ಟ್ ಆಪ್ಟಿಕಲ್ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಇರತಕ್ಕಂಥದ್ದು. ಇವೆಲ್ಲ ನಾವು ಕರೆಂಟ್ ಅಫೇರ್ಸ್ ಅದನ್ನೇ ಹೇಳ್ತಾ ಇರೋದು. ನಾವು ಏನು ಮುಂದೆ ಬರುತ್ತೆ ವಿಡಿಯೋಗಳು, ನೀವು KS ಕರೆಂಟ್ ಅಫೇರ್ಸ್ ಅದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವೆಲ್ಲ ಓದಿ ನೋಡಿ ಅಂತ. ಸೊ ಇವೆಲ್ಲ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಇಂಥದ್ದೇ ಕ್ವಶನ್ಸ್ ಬರ್ಬೋದು ನೋಡಿ. ಎಲ್ಲ ಕ್ವಶನ್ಸ್ನ ಕವರ್ ಮಾಡೋಕ್ಕಾಗಲ್ಲ, ನೋಟ್ಸ್ಗಳಲ್ಲಾಗಲಿ PDF ಆಗಲಿ ಇಲ್ಲಾಗಲಿ. ಒಂದಷ್ಟು ನಿಮಗೆ ಹೇಳ್ಬೋದು ನಾನು ಹೆಂಗೆ ಏನನ್ನು ಬರುತ್ತೆ ಏನೋ ಅಂತ. ಸೊ ಎಲ್ಲೆಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನೀವು ಹಂಗೆ ಅದ್ರ ತಕ್ಕಂತೆ ಪ್ರಿಪೇರ್ ಆಗಬೇಕು ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ನೀವು ಇದರಲ್ಲಿ ಸ್ನೋ ಬೀಳೋ ಜಾಗದಲ್ಲೂ, ಪೋಲ್ಸಲ್ಲೂ, ಓಕೆ, ನೀರಿನ ಒಳಗೆ ನೀರಿನ ಪೊಲ್ಯೂಷನ್ಸ್ನು ಕೂಡ ನಾವು ಅನಲೈಸ್ ಮಾಡ್ಬೋದು. ಓಕೆ, ಸೊ ಯಾಕಂದರೆ ಪ್ರತಿಯೊಂದು ಪಾರ್ಟಿಕಲಿಂದ ರಿಫ್ಲೆಕ್ಟ್ ಆಗುತ್ತೆ ಲೈಟ್ಸ್ಗಳು, ಆ ಮುಖಾಂತರ ಇದನ್ನು ಅನಲೈಸ್ ಮಾಡ್ತೀವಿ. ಓಕೆ ಸರ್. ಸೊ ಅಪ್ಲಿಕೇಶನ್ಸ್ ಏನು ಅಂತ ನೋಡಿದ್ರೆ ಅಗ್ರಿಕಲ್ಚರಲ್ಲಿ ನಾವು ನೋಡ್ಬೋದು. ಕ್ರಾಪು ಈಗ ಯಾವ್ದಾದ್ರು ಒಂದು ಬೆಳೆ ಪೀರಿಯಡಿಕಲಿ ಹೆಂಗೆ ಬೆಳೆದಿದೆ, ಅದಕ್ಕೆ ಏನು ಬೇಕು ಫರ್ಟಿಲೈಸರು, ಪೆಸ್ಟಿಸೈಡ್ಸು, ನಾವು ಈ ರಿಮೋಟ್ ಸೆನ್ಸಿಂಗ್ ಒಂದು ಮುಖಾಂತರ ಅನಲೈಸ್ ಮಾಡ್ಬಿಡ್ಬೋದು ಔಟ್ಪುಟ್ ತಗೊಂಡು. ಓಕೆ, ಮತ್ತೆ ಅದನ್ನ ಚೆನ್ನಾಗಿ ಬೆಳೆದಿದೆ ಅದರ ಪ್ರೈಸ್ ಏನು ಅಂತ ನೋಡ್ಬೋದು. ಕ್ರಾಪ್ ಈಲ್ಡ್ ಎಸ್ಟಿಮೇಷನ್ ಮಾಡ್ಬೋದು, ಕಂಡೀಷನ್ನ ನೋಡ್ಬೋದು ಆ ಒಂದು ಬೆಳೆದು, ಮ್ಯಾಪಿಂಗ್ ಸಾಯಿಲ್ ಸ್ಟ್ರಕ್ಚರ್ನ ಮ್ಯಾಪ್ ಮಾಡ್ಬೋದು. ಅಗ್ರಿಕಲ್ಚರ್ ಬೇರೆ ಬೇರೆ ನಾವು ಅಪ್ಲಿಕೇಶನ್ಸಲ್ಲಿ ನಾವು ಯೂಸ್ ಮಾಡ್ಬೋದು ಅಲ್ವಾ ಸರ್? ಅನ್ವಯ. ಅದೇ ಥರ ಫಾರೆಸ್ಟ್ ವೆಜಿಟೇಷನ್, ಫಾರೆಸ್ಟ್ ಹೆಂಗಿದೆ, ಈಗ ಹೆಂಗಿದೆ, 1 ತಿಂಗಳಾದ್ಮೇಲೆ ಹೆಂಗಿದೆ, ಅದರ ಒಂದು ಫಾರೆಸ್ಟ್ ಕವರ್ ಏನಿದೆ, ಓಕೆ, ಅದು ನಶಿಸಿ ಹೋಗ್ತಾ ಇದೆಯಾ, ಓಕೆ, ಅರ್ಥ ಆಗ್ತಿದೆಯಲ್ಲ? ಹಾಗೆ ಎನ್ವೈರನ್ಮೆಂಟ್ ಮಾನಿಟರ್ ಮಾಡ್ಬೋದು. ಡಿಫಾರೆಸ್ಟ್ ಏನಾರು ಆಗ್ತಾ ಇದೆ, ಪ್ಲಾಂಟೇಶನ್ ಎಲ್ಲ ಹೋಗ್ತಾ ಇದೆಯಾ ಅಲ್ಲಿ, ಓಕೆ, ಆ ಒಂದು ಏರಿಯಾದಲ್ಲಿ. ಮತ್ತೆ ಏನಾರು ಫಾರೆಸ್ಟ್ ಬೆಲ್ಲಿ ಏನಾರು ಕಾಡ್ಗಿಚ್ಚ ಹತ್ರ ಬೆಂಕಿ ಏನಾರು ನೋಡ್ತೀವಿ, ಎನ್ವೈರನ್ಮೆಂಟಲ್ ಅಸೆಸ್ಮೆಂಟ್, ಮತ್ತೆ ಯಾವ್ದಾದ್ರು ಲ್ಯಾಂಡ್ ಸ್ಲೈಡ್ ಆಗಿದ್ರೆ ಎಲ್ಲ ಕೂಡ ನಾವು ಚೆಕ್ ಮಾಡ್ಬಿಡ್ಬೋದು ಸ್ನೇಹಿತರೆ ರಿಮೋಟ್ ಸೆನ್ಸಿಂಗಲ್ಲೇ. ವಾಟರ್ ಪೊಲ್ಯೂಷನ್ ಅಷ್ಟೇ ನೋಡಿ. ವಾಟರ್ ಪೊಲ್ಯೂಷನಲ್ಲಿ ವಾಟರ್ ಒಳಗೆ ಸಸ್ಪೆಂಡೆಡ್ ಪಾರ್ಟಿಕಲ್, ಕ್ಲೋರೋಫಿಲ್ ಕಾನ್ಸಂಟ್ರೇಷನ್ಸ್, ಈ ಥರದ್ದೆಲ್ಲ ಕೂಡ ನಾವು ಯೂಸ್ ಮಾಡ್ಕೊಂಡು ಅಕ್ವಾಟಿಕಲ್ಲಿ ಏನು ವೀಡ್ಗಳು ಬೆಳೆದಿದೆಯಾ, ಅದರಲ್ಲಿ ಸತ್ತೆಗಳು ಅಂತ ಏನು ಕರಿತೀವಿ ಬೇಡದೇ ಇರೋದು, ಅದೆಲ್ಲ ಇದೆಯಾ ನೋಡ್ಬೋದು. ಮೆರಿನ್ ಪೊಲ್ಯೂಷನ್ಸ್ನ ನೋಡ್ಬೋದು, ಏರ್ ಪೊಲ್ಯೂಷನ್ಸ್ ನೋಡ್ಬೋದು, ಲ್ಯಾಂಡ್ ಪೊಲ್ಯೂಷನ್ ಚೆಕ್ ಮಾಡ್ಬೋದು ನೋಡಿ. ಇವೆಂಥದ್ದೆಲ್ಲ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಅದನ್ನೇ ಹೇಳ್ತಾ ಇರೋದು, ಕ್ವಶನ್ಸ್ ಮಾಡ್ಬೇಕಾದ್ರೆ ಸಾವಿರಾರು ಮಾಡ್ಬೋದು. ನಾವೊಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರ್ತೀವಿ ಅಷ್ಟೇ. ಓಕೆ, ಸೊ ನಾನು ವಿಡಿಯೋ ಮಾಡೋ ರೀಸನ್ ಅಷ್ಟೇ, ಇಲ್ಲೆಲ್ಲಿಂದ ಕ್ವಶನ್ಸ್ ಬರುತ್ತೆ ಈ ಅಪ್ಲಿಕೇಶನ್ಸ್ನ ಕ್ವಶನ್ಸ್ ಕೇಳ್ಬೋದು. 1-2 ಕ್ವಶನ್ಸ್ ನಾನು ತಗೋತೀನಿ ಮುಂದೆ. ಓಕೆ, ಸೊ ಫೈನ್ ಸರ್. ಈಗ ರಿಮೋಟ್ ಸೆನ್ಸಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಇಲ್ಲಿ 2 ಟೈಪ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ನಾವು ನೋಡ್ತೀವಿ. ಟೈಪ್ ಆಫ್ ರಿಮೋಟ್ ಸೆನ್ಸಿಂಗ್ ಬೇಸ್ಡ್ ಆನ್ ದ ಲೈಟ್ ಆಫ್ ದ ಸೋರ್ಸ್.
ಅಂದ್ರೆ ಈಗ ಸೂರ್ಯನಿಂದ ಬೆಳಕು ಬಂದು ರಿಫ್ಲೆಕ್ಟ್ ಆಗೋದು, ಅದನ್ನು ತಗೊಳುತ್ತೆ, ಸೆನ್ಸ್ ಮಾಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳನ್ನ, ಒಂದೊಂದು ವೇವ್ ಲೆಂತ್ ಬೇರೆ ತರ ಇರುತ್ತೆ, ಬೇರೆ ಬೇರೆ ಕಲರ್ಸ್ಗಳಿರುತ್ತೆ, ಅದರಿಂದ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳಿದೆ. ಅದನ್ನ ಪ್ಯಾಸಿವ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಸೂರ್ಯದಿಂದ ಬೆಳಕು ಬರ್ತಿರತ್ತೆ, ಒಂದು ಪೋರ್ಷನ್ಸ್ ಮೇಲೆ ಬಿದ್ದಿರುತ್ತೆ, ಅದರಿಂದ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಾಗ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅದನ್ನ ಅನಲೈಸ್ ಮಾಡೋದು ಆ ಕಾಂಪೋನೆಂಟ್. ಇಲ್ಲಿ ಸೂರ್ಯನಿಂದ ನಮಗೆ ಸಿಗ್ತಾ ಇದೆ ಎನರ್ಜಿ, ಅದು ಪ್ಯಾಸಿವ್ ಸೋರ್ಸು. ಅರ್ಥ ಆಗ್ತಿದೆಯಲ್ಲ? ಅದರಲ್ಲಿ ಎಷ್ಟು ವೇವ್ ಲೆಂತ್ ಇರುತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇನ್ನು ಆಕ್ಟಿವ್ ಅಂದ್ರೇನು ಅಂದ್ರೆ ಈ ಒಂದು ನಮ್ಮ ಸ್ಯಾಟಲೈಟ್ ಅಲ್ಲಿ ಇರ್ತಕ್ಕಂಥ ಸೆನ್ಸರ್ಸ್ಗಳೇ ಅದೇ ನಮಗೆ ಎನರ್ಜಿನ ಕೊಡೋದು. ಅಂದ್ರೆ ಇಲ್ಲಿ ಯಾವುದೇ ಸೂರ್ಯ ಇರಲ್ಲ, ಈಗ ನೈಟ್ ಸೂರ್ಯ ಇರ್ತಾನ, ಸೊ ತನ್ನದೇ ಆದ ಈ ಕತ್ಲೆ, ಈಗ ಸೂರ್ಯ ಅದು ದೊಡ್ಡ ದೊಡ್ಡ ಅರಣ್ಯ, ದಟ್ಟ ಅರಣ್ಯ, ಅಲ್ಲಿ ಕಾಡೊಳಗೆ ಬೆಳಕೆ ಇರೋ ಕತ್ಲೆ ಇರ್ತಾ, ಅಲ್ಲಿಗೆ ಹೆಂಗೆ ಕ್ಯಾಪ್ಚರ್ ಮಾಡ್ತೀರಾ, ಅಲ್ಲಿ ಹೆಂಗೆ ಅನಲೈಸ್ ಮಾಡ್ತೀರಾ. ಸೊ ಆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಕಳಿಸುತ್ತೆ. ಇದು ಬಂದು ಇಲ್ಲಿ ಆ ಒಂದು ಏರಿಯಾ ಮೇಲೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗೋದು, ಎಷ್ಟು ಟೈಮ್ ತಗೊಳುತ್ತೆ, ಏನು ವೇವ್ ಲೆಂತ್ ಇದೆ, ಸೊ ಈ ಬೇಸಿಸ್ ಮೇಲೆ ನಾವು ಆಕ್ಟಿವ್ ರಿಮೋಟ್ ಸೆನ್ಸರ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅದೇ ಕಳಿಸಿದೆ. ಇಂಟೆನ್ಸಿಟಿ ಆಫ್ ರಿಟರ್ನ್ ಸಿಗ್ನಲ್ ಮೇಲೆ ಎಷ್ಟೀಗ ನಾವು ಸೋನಾರ್ ನೋಡಿದ್ವಿ. ಸೋನಾರ್ ಎಲ್ಲಿ ನೋಡ್ತೀವಿ ನಾವು? ಸೋನಾರು ಇದ್ರಲ್ಲಿ ನೋಡ್ತೀವಿ, ಸೌಂಡ್ ವೇವ್ ಅಲ್ವಾ ಸರ್? ಸೌಂಡ್ ವೇವ್ ಎಲ್ಲಿ ನೋಡ್ತೀವಿ ಇದನ್ನ? ಸೋನಾರ್ನ ನಾವು ಎಲ್ಲಿ ನೋಡ್ತೀವಿ? ಸಮುದ್ರದ ಆಳವನ್ನು ಅಳಿಯಕ್ಕೆ ಶಿಪ್ ನ ಕೆಳಗಡೆ ಇರುತ್ತೆ, ಅದು ಸೌಂಡ್ ವೇವ್ ಕಳಿಸುತ್ತೆ. ಅಲ್ಲಿ ಎಲ್ಲ ತಡೆ ಇದ್ರೆ ಆ ತಡೆಯಿಂದ ವಾಪಸ್ ಬರುತ್ತೆ, ಎಕೋ ಆಗುತ್ತೆ. ಆ ಒಂದು ಟೈಮ್ ಪೀರಿಯಡ್ ಸೋನಾರ್ ನಾವು ಯೂಸ್ ಮಾಡ್ತೀವಿ ಅಲ್ಲ, ಸೌಂಡ್ ವೇವ್. ಹಂಗೆ ಇಲ್ಲೂ ಕೂಡ ಮೈಕ್ರೋ ವೇವ್ಸ್ಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು, ಸೊ ಈ ತರದಿಂದ ಬರೋ ಇದ್ರ ಮೇಲೆ ನಾವು ನೋಡ್ತೀವಿ. ಈಗ ಎಕ್ಸಾಂಪಲ್ ಹೇಳೋತಾರೆ, ಪ್ಯಾಸಿವ್ ರಿಮೋಟ್ ಸೆನ್ಸರ್ ಅಂದ್ರೇನು? ಅದಕ್ಕೊಂದಷ್ಟು ಇನ್ಸ್ಟ್ರೂಮೆಂಟ್ಗಳು ನಾವು ನೋಡ್ಬೋದು, ಸೆನ್ಸರ್ಗಳು ನೋಡ್ಬೋದು. ರೇಡಿಯೋಮೀಟರ್, ಸ್ಪೆಕ್ಟ್ರೋಮೀಟರ್, ಹೈಪರ್ ಸ್ಪೆಕ್ಟ್ರಲ್ ಮೀಟರ್, ಆಕ್ಸಿಲರೋಮೀಟರ್, ಓಕೆ, ಸ್ಪೀಡ್ ಇದ್ರ ಮೇಲೆ. ಓಕೆ, ಅದೇ ಆಕ್ಟಿವ್ ರಿಮೋಟ್ ಸೆನ್ಸಿಂಗ್ ಅಂದ್ರೇನು? ಆಕ್ಟಿವ್ ರಿಮೋಟ್ ಸೆನ್ಸಿಂಗ್ ಅಂದ್ರೆ ಈಗ ಲೀಡಾರ್, ಈಗ ಅದೇ ಸ್ಯಾಟಲೈಟ್ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್, ರೇಡಾರ್, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ರೇಡಾರ್ ಸಿಗ್ನಲ್ಸ್ ಗಳನ್ನ, ಓಕೆ, ಇದು ಲೀಡಾರ್ ಲೈಟ್ ಲೇಸರ್ ಗಳನ್ನ ಕಳಿಸಿ ಅಲ್ಲಿಂದ ರಿಟರ್ನ್ ಬರೋದು, ಆ ಒಂದು ಸೆನ್ಸರ್ಸ್ಗಳು ನಮ್ಮ ಸ್ಯಾಟಲೈಟ್ ಅಲ್ಲಿ ಹಾಕಿರ್ತೀವಿ. ಸೊ ದಿಟ್ ಇಸ್ ಆಕ್ಟಿವ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದು ಹೈ ಇನಿಷಿಯಲ್ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ, ಆಲ್ ವೆದರ್ ಕಂಡೀಷನ್ ನೋಡಬಹುದು. ಇದು ಪ್ಯಾಸಿವ್, ಓನ್ಲಿ ಸನ್ಲೈಟ್ ಪ್ರೆಸೆನ್ಸ್ ಅಲ್ಲಿ ನಾವು ಡೇಟಾಗಳನ್ನ ತಗೋಬಹುದು. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ, ಇನ್ನು ಈ ಒಂದು ರಿಮೋಟ್ ಸೆನ್ಸಿಂಗ್ ಇಂದ ನಮ್ಗೆ ಏನ್ ಡೇಟಾ ಸಿಗುತ್ತೆ, ಓಕೆ, ಏನ್ ಕ್ಯಾಪ್ಚರ್ ಮಾಡುತ್ತೆ ಲೈಟು, ಅದನ್ನ ಅನಲೈಸ್ ಮಾಡಿ ಒಂದು ಇಮೇಜ್ಗಳನ್ನ ಮಾಡಿ ಸೆನ್ಸರ್ಸ್ಗಳನ್ನ ನಾವು ಏನ್ ತಗೋತೀವಿ, ಅದನ್ನ ಬರೋ ಡೇಟಾನ ಎಗೇನ್ ಪ್ಯಾಸಿವ್ ಇಂದ ಬಂದ್ರೆ ಪ್ಯಾಸಿವ್ ಡೇಟಾ ಅಂತೀವಿ, ಆಕ್ಟಿವ್ ಇಂದ ಬಂದ್ರೆ ಆಕ್ಟಿವ್ ಡೇಟಾ ಅಂತೀವಿ. ಸಿಂಪಲ್ ಫಂಡ. ಓಕೆ, ಸೊ ಈ ಒಂದು ಡೇಟಾಗಳು ಏನ್ ತಗೋತೀವಲ್ಲ ನಾವು, ನಾನು ನಿಮ್ಗೆ ಹೇಳಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ ಅಲ್ವಾ, ನಾವು ಇಲ್ಲಿ ನಿಮ್ಗೆ ಹೇಳ್ದೆ ಅಲ್ಲಿ ಆಕ್ಟಿವ್ ಇಟ್ಸ್ ಓನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕೊಡುತ್ತೆ. ಇಲ್ಲಿ ಸನ್ನಿಂದ ಬರ್ತಕ್ಕಂಥ ರಿಫ್ಲೆಕ್ಟ್ ಆಗೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ವಾ ಸರ್, ಎಮಿಟೆಡ್ ಬೈ ದ ಅರ್ತ್ ಸರ್ಫೇಸ್ ಇಂದ ರಿಫ್ಲೆಕ್ಟ್ ಆಗೋದು ಪ್ಯಾಸಿವ್ ಅಂತ ಹೇಳಿದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು ಗೊತ್ತಿರಬೇಕು. ಈಗ ನಾನು ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಫಿಸಿಕ್ಸ್ ಅಲ್ಲಿ ಒಂದು ಚಾಪ್ಟರ್ ಅಲ್ಲಿ ನಾನು ಮಾಡಿದ್ದೀನಿ, ಯಾವ ಚಾಪ್ಟರ್ ನಿಮ್ಗೆ ಗೊತ್ತೇ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ, ಮತ್ತೆ ನೋಟ್ಸ್ ಅಲ್ಲೂ ಇದೆ ಕಂಪ್ಲೀಟ್ ಆಗಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಗೊತ್ತಿರಬೇಕು. ಸ್ಪೆಕ್ಟ್ರಮ್ ಅಂದ್ರೆ ಇದು ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಅದು ರೇಡಿಯೇಷನ್ ಆಗುತ್ತೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಡೈರೆಕ್ಷನ್ಸ್, ಆನ್ ವಿಚ್ ಡೈರೆಕ್ಷನ್ ಪ್ರೊಪಗೇಷನ್ ಆಗ್ತಾ ಇದೆ ಅಂತ. ಅಗೇನ್ ಇದನ್ನ ನಾನು ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಫಿಸಿಕ್ಸ್ ತುಂಬಾ ಚೆನ್ನಾಗಿ ಫಿಸಿಕ್ಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟೈಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಎಸ್ಪೆಷಲಿ ಇದ್ರಲ್ಲಿ ಏನ್ ಕೇಳ್ತಾನೆ ನಿಮ್ಗೆ, ಒಂದು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇಮೇಜ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಹಿಂಗ್ ಹೋಗ್ತಾ ಇದ್ರೆ ಗಾಮಾ ರೇಸ್, ನೆಕ್ಸ್ಟ್ ಎಕ್ಸ್ರೇ ಬರುತ್ತೆ, ಅಲ್ಟ್ರಾವೈಲೆಟ್, ಆಮೇಲೆ ವಿಸಿಬಲ್ ಲೈಟ್, ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ. ಇದು ದಿಸ್ ಇಸ್ ಲಾಂಗ್ ವೇವ್ ಲೆಂತ್, ಅಂದ್ರೆ ಹೈಯೆಸ್ಟ್ ವೇವ್ ಲೆಂತ್ ಇರೋದು ರೇಡಿಯೋ ವೇವ್ಸ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮೈಕ್ರೋವೇವ್ಸ್. ಅದೇ ನೀವು ಹಿಂಗೆ ಫ್ರೀಕ್ವೆನ್ಸಿ ಮೇಲೆ ಮಾಡಿದ್ರೆ ಇಟ್ ಇಸ್ ಲೋಯೆಸ್ಟ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಲ್ವಾ ಸರ್. ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/f ಫ್ರೀಕ್ವೆನ್ಸಿ. ಅಂದ್ರೆ ಇದು ಹೈ ಫ್ರೀಕ್ವೆನ್ಸಿ ಅಂದ್ರೆ ಲೋ, ಹೈ ವೇವ್ ಲೆಂತ್ ಅಂದ್ರೆ ತರಂಗಾಂತರ ಲೋ ಫ್ರೀಕ್ವೆನ್ಸಿ ಇರುತ್ತೆ. ಓಕೆ, ಇದು ಹೈ ಫ್ರೀಕ್ವೆನ್ಸಿ ಇರುತ್ತೆ ಅಂದ್ರೆ ಲೋ ತರಂಗಾಂತರ ಅಂದ್ರೆ ವೇವ್ ಲೆಂತ್ ಇರುತ್ತೆ. ಸೊ ಇದ್ರದ್ದು ರೇಂಜ್ ಏನು, ವಿಸಿಬಲ್ ಲೈಟ್ ಗೊತ್ತಿರಬೇಕು. ವಿಸಿಬಲ್ ಲೈಟ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಇನ್ನೊಂದು ಕೇಳ್ತಾನೆ, ತುಂಬಾ ಡಿಫಿಕಲ್ಟಿ ಕ್ವಶನ್ ಕೇಳಬೇಕು ಅಂದ್ರೆ, ಇಲ್ಲಿ ವಿಸಿಬಲ್, ಇಲ್ಲಿ ನೋಡಿ ಕಲರ್ ವಯೋಲೆಟ್, ಬ್ಲೂ ಕಾಣಿಸ್ತಾ ಇದೆಯಾ ಇಲ್ಲಿ, ವಯೋಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತಿದೆ. ಓಕೆ, ಇದ್ರದ್ದು ನೋಡೋದಾದ್ರೆ ರೆಡ್ ಹೈಯೆಸ್ಟ್ ವಿಸಿಬಲ್ ಲೈಟ್ ಅಲ್ಲಿ ಹೈಯೆಸ್ಟ್ ವೇವ್ ಲೆಂತ್ ಇರೋದು, ವಯೋಲೆಟ್ ಕಮ್ಮಿ ವೇವ್ ಲೆಂತ್ ಇರೋದು ಅಲ್ವಾ. ಫಿಸಿಕ್ಸ್ ಅಲ್ಲಿ ನಾವು ನೋಡಿದ್ವಿ, ಪ್ರಿಸಮ್ ಅಲ್ಲಿ ನೋಡಿದ್ವಿ, ವಿಬ್ಗಯಾರ್ ಅಂತ, ವಿಬ್ಗಯಾರ್ ನೋಡಿದ್ವಾ ಇಲ್ವಾ. ಸೊ ಇವೆಲ್ಲ ಗೊತ್ತಿರಬೇಕು, ಅದ್ರ ವೇವ್ ಲೆಂತ್ ತಿಳ್ಕೊಟ್ಟಿದ್ದೀನಿ. ಇಂಥದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಎಸ್ಪೆಷಲಿ ಈ ಒಂದು ರೇಂಜ್ ಅಲ್ಲಿ ಇದೇನ್ ಮಾಡುತ್ತೆ ನಿಮಗೆ ಕೇಳ್ಬೋದು,
ಓಕೆ, ಸೊ ಈಗ ಇನ್ಫ್ರಾರೆಡ್ ರೇಸ್ ನಾವು ನೋಡೋದಾದ್ರೆ ಇಲ್ಲಿ IR ರೇಸ್ ಬಗ್ಗೆ, ಅಲ್ಟ್ರಾ ವಯೋಲೆಟ್ ರೇಸ್ ಬಗ್ಗೆ ನೋಡೋದಾದ್ರೆ, ಓಕೆ, ಮತ್ತೆ IR ರೇಸ್ ಬಗ್ಗೆ ನೋಡೋದಾದ್ರೆ, ಇನ್ಫ್ರಾರೆಡ್ ಬಗ್ಗೆ ಅತಿಗೆಂಪು ಅಂತ ಕರಿತೀವಿ, ಅವಾಗೆಂಪು ಅಂತ. ಅಲ್ಟ್ರಾ ವಯೋಲೆಟ್ ರೇಸ್ ಬಗ್ಗೆ ನೋಡೋದಾದ್ರೆ, ಸೊ ಅದನ್ನ ಯಾವ ಕ್ಯಾಟಗರಿಯಲ್ಲಿ ಮಾಡ್ತೀವಿ, ಓಕೆ, ಅದು ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಈ ತರ ಒಂದಷ್ಟು ಕ್ವಶನ್ಸ್ ಬರ್ಬೋದು. ಓಕೆ, ಸೊ ಅಪ್ಲಿಕೇಶನ್ಸ್ ನಾವು ಫಿಸಿಕ್ಸ್ ಅಲ್ಲಿ ನೋಡಿ ಹೇಳ್ತಾ ಇದೀನಲ್ಲ, ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇಲ್ಲೂ ಕೂಡ ಬರುತ್ತೆ. ಅಥವಾ ಏನ್ ಮಾಡ್ತಾನೆ, ಇಲ್ಲಿ ಕ್ವಶನ್ಸ್ಗಳು ಫಿಸಿಕ್ಸ್ ಅಲ್ಲೂ ಕೇಳ್ಬೋದು. ಸೊ ಅವೆಲ್ಲ ನಾವು ಫಿಸಿಕ್ಸ್ ಅಲ್ಲಿ ಮಾಡಿದ್ವಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಲ್ಲೊಂದ್ 2-3 ಕ್ವಶನ್ ತಗೋತೀನಿ ನಾನು. ಈ ಒಂದ್ ಸ್ವಲ್ಪ ಪ್ರಮುಖವಾದ ಟಾಪಿಕ್ಸ್ ಇದ್ರಲ್ಲಿ ಏನಿದೆ ಅದು ಮುಗಿಸ್ಕೊಳ್ಳೋಣ. ಇನ್ ಸೆನ್ಸರ್ಸ್ ಅಲ್ಲಿ ಆಪ್ಟಿಕಲ್ ಸೆನ್ಸರ್, ಮೈಕ್ರೋವೇವ್ ಸೆನ್ಸರ್ ಅಂತ ಕರಿತೀವಿ. ಆಪ್ಟಿಕಲ್ ಸೆನ್ಸರ್ ಅಂದ್ರೆ ಆಪ್ಟಿಕಲ್ ಅಂತಂದ್ರೆ ಲೆನ್ಸ್, ಒನ್ಸ್ ಅಗೇನ್ ಇದು ಲೆನ್ಸ್ ಮುಖಾಂತರ ಅಂತ ತಕ್ಷಣ ವಿಸಿಬಲ್ ಅಥವಾ ಇನ್ಫ್ರಾರೆಡ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ, ನಿಯರ್ ಇನ್ಫ್ರಾರೆಡ್. ಅದನ್ನ ಟೈಪ್ ಡಿವೈಡ್ ಮಾಡೋದು. ಥರ್ಮಲ್ ಇನ್ಫ್ರಾರೆಡ್ ಅಂದ್ರೆ ಥರ್ಮಲ್ ಒಂದು ಇದನ್ನ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಮೈಕ್ರೋವೇವ್ ಅಂದ್ರೆ ಆಕ್ಟಿವ್ ಸೆನ್ಸರ್, ಪ್ಯಾಸಿವ್. ಈಗ ತನ ಓದ್ವಿ ಆಕ್ಟಿವ್ ಮತ್ತೆ ಪ್ಯಾಸಿವ್, ಹೇಗೆಂದು ರಿಪೀಟ್ ಮಾಡೋದು ಬೇಡ ಅದನ್ನ. ಸೊ ಆಪ್ಟಿಕಲ್ ಸೆನ್ಸರ್ ಬಗ್ಗೆ ಮಾತಾಡೋದ್ರೆ, ಇಟ್ ಈಸ್ ಡಿಸ್ಟಿಂಗ್ವಿಶ್ ಆನ್ ದ ಬೇಸಿಸ್ ಆಫ್ ಈ ಇನ್ಫ್ರಾರೆಡ್ ರೇಸ್ ಏನಿದೆ ಅದು ನಿಯರ್ ಇನ್ಫ್ರಾರೆಡ್, ಇಂಟರ್ಮೀಡಿಯೇಟ್, ಹಾಟ್ ಇನ್ಫ್ರಾರೆಡ್ ಅನ್ನೋ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ವಿಸಿಬಲ್ ಆರ್ ಇನ್ಫ್ರಾರೆಡ್ ರಿಮೋಟ್ ಸೆನ್ಸಿಂಗ್ ಅಂತ, ಅಥವಾ ನಿಯರ್ ಇನ್ಫ್ರಾರೆಡ್ ರಿಮೋಟ್ ಸೆನ್ಸಿಂಗ್ ಅಂತ. ಸನ್ಲೈಟ್ ಅಲ್ಲಿ ಏನು ಬಿದ್ದು ನಮಗೆ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿ ಬರ್ತಕ್ಕಂಥ ವಿಸಿಬಲ್ ರೈಟ್ ಏನಿದೆ, ಈ ವಿಸಿಬಲ್ ರೈಟ್ ನ ಇಟ್ಕೊಂಡು ನಾವು ಈ ಆಪ್ಟಿಕಲ್ ಸೆನ್ಸರ್ಸ್ಗಳು ವರ್ಕ್ ಆಗ್ತವೆ, ಅಂದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ತವೆ. ಅಂಡ್ ಹೆವಿ ಕ್ಲೌಡ್ ಓವರ್ ಟೈಮ್ ಇದ್ದಾಗ ಇಂಟ್ರಪ್ಷನ್ಸ್ ಆಗ್ತವೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಸಿಂಥೆಟಿಕ್ ಅಪರ್ಚರ್ ಲೇಡರ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಆಪ್ಟೋಸಾರ್ ಅಂತ ಹೇಳಿದೆ ನಿಮಗೆ. ಒಂದು ಸ್ಯಾಟಲೈಟ್, ವರ್ಲ್ಡ್ ನಂಬರ್ ಫಸ್ಟ್ ಸ್ಯಾಟಲೈಟ್ ನ ಲಾಂಚ್ ಮಾಡಿರೋದು, ಎರಡು ಒಂದೇ ಕಡೆ. ಸೊ ಒಂದಷ್ಟು ನಿಮಗೆ ಬೇರೆ ಬೇರೆ ಸ್ಯಾಟಲೈಟ್, ಆಪ್ಟಿಕಲ್ದೇ ಬೇರೆ ಸ್ಯಾಟಲೈಟ್ ಇರುತ್ತೆ, ಸಿಂಥೆಟಿಕ್ ಅಪರ್ಚರ್ ರೇಡಾರೇ ಬೇರೆ ಸ್ಯಾಟಲೈಟ್ ಇರ್ತವೆ. ಓಕೆ, ಸೊ ಇದು ಗೊತ್ತಿರಬೇಕು. ಥರ್ಮಲ್ ಇನ್ಫ್ರಾರೆಡ್ ರಿಮೋಟ್ ಸೆನ್ಸಿಂಗ್ ಅಂತ ಇನ್ನೊಂದು ಅದರೊಳಗೆ ವಿಧ. ಅದು ಅಷ್ಟೇ, ಇದು ಕೂಡ ಥರ್ಮಲ್ ಅಂದ್ರೆ ಈ ಆಪ್ಟಿಕಲ್ ಸೆನ್ಸರ್ ಏನು, ಈ ಕ್ಯಾಮರಾ ಲೆನ್ಸ್ ಇರುತ್ತೆ, ಇದು ಟೆಂಪರೇಚರ್ ನ ಬೇಸಿಸ್ ಮೇಲೆ ವೇರಿಯಸ್ ಆಬ್ಜೆಕ್ಟ್ಸ್ಗಳು ಬೇರೆ ಬೇರೆ ರೀತಿಯಾದ ಟೆಂಪರೇಚರ್ ಆ ಬೇಸಿಸ್ ಮೇಲೆ ಕೊಡ್ತಕ್ಕಂಥದ್ದು. ವಾಲ್ಕನಿಕ್ ಎರಪ್ಷನ್, ವೈಲ್ಡ್ ಫೈರ್ಸ್ ಆಗಿರ್ಬೋದು, ಸರ್ಫೇಸ್ ಟೆಂಪರೇಚರ್ಗಳನ್ನ ವೇರಿಯಸ್ ಆಬ್ಜೆಕ್ಟ್ಸ್ಗಳು ಬೇರೆ ಬೇರೆ ಇರುತ್ತೆ. ಸೊ ನೈಟ್ ಅಲ್ಲಿ ಬೇರೆ ರೀತಿಯ ಟೆಂಪರೇಚರ್ ಇರುತ್ತೆ. ಈ ತರ ಯೂಸ್ ಮಾಡ್ಕೊಂಡು ತೆಗೆದು ಆಪ್ಟಿಕಲ್ ಸೆನ್ಸರ್ಸ್ಗಳು ಸ್ನೇಹಿತರೆ. ಓಕೆ, ಸೊ ಮೈಕ್ರೋವೇವ್ ಸೆನ್ಸರ್ಸ್ ಬಗ್ಗೆ ನಾನು ಹೇಳಕ್ಕೋಗಲ್ಲ. ಅಂದ್ರೆ ಮೈಕ್ರೋವೇವ್ಸ್ ನ ಕಳಿಸಿ ಅದರಿಂದ ಬರ್ತಕ್ಕಂಥ ವೇವ್ ಲೆಂತ್ ಮೇಲೆ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಮೈಕ್ರೋವೇವ್ ಸೆನ್ಸರ್ ಅಂತ ಕರಿತೀವಿ. ಓಕೆ, ಇದರಲ್ಲಿ 2 ಟೈಪ್ ಬರುತ್ತೆ, ಪ್ಯಾಸಿವ್. ಎಗೇನ್ ಪ್ಯಾಸಿವ್ ಈಗ ನೋಡಿದ್ವಿ ನಾವು, ಆಕ್ಟಿವ್ ಅಂದ್ರೆ ಏನು ನೋಡಿದ್ವಿ. ಇನ್ನು ರೆಸೊಲ್ಯೂಷನ್, ಎಗೇನ್ ರೆಸೊಲ್ಯೂಷನ್ ಕೂಡ ನಾವು ಪ್ರೀವಿಯಸ್ ಒಂದು ಚಾಪ್ಟರ್ ಅಲ್ಲಿ ಓದಿದ್ವಿ. ಸೇಮ್ ಇಲ್ಲೂ ಅಷ್ಟೇ, ಸ್ಪೇಷಿಯಲ್ ರೆಸೊಲ್ಯೂಷನ್, ಸ್ಪೆಕ್ಟ್ರಲ್ ಅಂಡ್ ರೇಡಿಯೋಮೆಟ್ರಿಕ್ ಅಂಡ್ ಥರ್ಮಲ್. ಥರ್ಮಲ್ ಅಂದ್ರೆ ಟೆಂಪರೇಚರ್ ಯಾವ ರೀತಿ ಇರುತ್ತೆ ಆ ತರ ಕ್ಯಾಪ್ಚರ್ ಮಾಡಿ, ಬೇರೆ 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 ಟೆಂಪರೇಚರ್ ಇರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿ ಕೊಡ್ತಕ್ಕಂಥದ್ದು ಥರ್ಮಲ್ ರೇಡಿಯೇಷನ್. ಇನ್ನು ಸ್ಪೇಷಿಯಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಫಿಸಿಕಲ್ ಏರಿಯಾ ಅದರ ಪಿಕ್ಸೆಲ್ ಮೇಲೆ ಮಾಡ್ತಕ್ಕಂಥದ್ದು, ರೆಸೊಲ್ಯೂಷನ್ಸ್ ಮೇಲೆ ಮಾಡ್ತಕ್ಕಂಥದ್ದು. ಸ್ಪೆಕ್ಟ್ರಲ್ ಅಂದ್ರೆ ವೇವ್ ಲೆಂತ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಬರುತ್ತೆ ಆ ಒಂದು ಇದ್ರ ಬೇಸಿಸ್ ಮೇಲೆ ಅದರ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಅದರಿಂದ ಬೇರೆ ರೀತಿಯಾದ ನಾವು ಬ್ಯಾಂಡ್ಸ್ ಗಳಲ್ಲಿ ನಾವು ನೋಡ್ತೀವಿ ಇದನ್ನ. ಓಕೆ, ಸೊ ಈ ತರದ್ ನಾವು ಇದನ್ನ ಡೀಟೇಲ್ ಆಗಿ ನಾವು ಲಾಸ್ಟ್ ಚಾಪ್ಟರ್ ಓದಿದ್ವಿ, ನೋಡಿ ಎಗೇನ್ ರಿಪೀಟ್ ಆಗೋದು ಬೇಡ ಅಂತ ಹೇಳಿದ್ದೆ ಹೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಸರ್, ಸೊ ಅದನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನೇನು ಕೇಳ್ತಾನೆ, ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮೈಕ್ರೋವೇವ್ಸ್ ಅಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದೆ ನಿಮ್ಗೆ. ಓಕೆ, ಮೈಕ್ರೋವೇವ್ ಅಲ್ಲಿ ನಾವು ಆಕ್ಟಿವ್ ಮತ್ತೆ ಪ್ಯಾಸಿವ್ ಬಗ್ಗೆ. ಆಕ್ಟಿವ್ ಅಂತಂದ್ರೆ ಲೀಡರ್ ಅಂತ ಹೇಳಿದ್ವಿ, ಈ ಚಾಪ್ಟರ್ ಲೀಡರ್ ಬಗ್ಗೆನೂ ಇದೆ. ಸೊ ಲೀಡರ್ ಬಗ್ಗೆ ನಾವು ಓದ್ಲೇಬೇಕಾಗತ್ತೆ, ಒಂದ್ಸಲ ನೋಡ್ಕೊಂಡ್ಬಿಡೋಣ ಹೌ ಇಟ್ ವರ್ಕ್ಸ್ ಅಂತ ಹೇಳಿ. ಲೇಸರ್ ಸ್ಕ್ಯಾನರ್ಸ್ಗಳು ಅಂತ ಕರಿತೀವಿ, ಲೈಟ್ ಡಿಟೆಕ್ಷನ್ ರೇಂಜಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಲೈಟ್ ಪಲ್ಸಸ್ಗಳು, ಲೇಸರ್ ಪಲ್ಸಸ್ಗಳನ್ನ ಕಳಿಸುತ್ತೆ ಇದು, ಅದನ್ನ ರಿಫ್ಲೆಕ್ಟ್ ಆಗುತ್ತೆ, ಬರುತ್ತೆ. ಆ ಬೇಸಿಸ್ ಮೇಲೆ ನಾವು 3D ಇಮೇಜಸ್ಗಳನ್ನ ಜನರೇಟ್ ಮಾಡ್ತೀವಿ, ಹೈ ಪೊಸಿಷನ್ಸ್ಗಳನ್ನ ಜನರೇಟ್ ಮಾಡ್ತೀವಿ. ಇದೊಂದು ಆಕ್ಟಿವ್ ಸೆನ್ಸರ್ ಆಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ರೇಡಾರ್ ಆಗಿರ್ಬೋದು, ಲೀಡರ್ ಆಗಿರ್ಬೋದು. ಸೊ ಇವೆಲ್ಲ ನಮಗೆ ಆಕ್ಟಿವ್ ಸೆನ್ಸರ್ ಅಡಿಯಲ್ಲಿ ನೋಡ್ತೀವಿ. ಎಗೇನ್ ಇಲ್ಲಿ ನಾವು ಏನ್ ನೋಡ್ಬೋದು ಅಂತಂದ್ರೆ, ಲೀಡರ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಬಿ ಆಪರೇಟೆಡ್ ಆಸ್ ಎ ಪ್ರೊಫೈಲ್ ಹ್ಯಾಸ್ ಎ ಸ್ಕ್ಯಾನರ್ಸ್ ಆರ್ ಏರ್ ಬೋನ್ ಆರ್ ಸ್ಪೇಸ್ ಬೋನ್ ಆರ್ ಪ್ಲಾಟ್ಫಾರ್ಮ್ ಡೇ ಅಂಡ್ ನೈಟ್. ಅಂದ್ರೆ ಅರ್ಥ ಏನು ಅಂದ್ರೆ, ಒಂದು ಸ್ಪೇಸ್ ಬೋನ್ ಅಂದ್ರೆ ಸ್ಯಾಟಲೈಟ್ ಅಲ್ಲಿ ಇರ್ಬೋದು, ಅಥವಾ ಹೆಲಿಕಾಪ್ಟರ್ ಅಥವಾ ಫ್ಲೈಟ್ಸ್ ಅಥವಾ ಬೇರೆ ಯಾವ್ದೇ ರೀತಿ ಡ್ರೋನ್ಗಳಲ್ಲೂ ಹಾಕಿ ನಾವು ಒಂದಷ್ಟು ಏರಿಯಾನೇ ನಾವು ಅನಲೈಸ್ ಮಾಡ್ಬೋದು. ಅಥವಾ ಮೂವಿಂಗ್ ಅಂದ್ರೆ ಲ್ಯಾಂಡ್ ಬೇಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ರೇನ್ ಮೇಲೆ ಹಾಕಿ ಒಂದು ಏರಿಯಾನ ಕಂಪ್ಲೀಟ್ ಆಗಿ ಸ್ಯಾಟಲೈಟ್ ಇಂದ ಮಾಡ್ಬೋದು. ಐ ವಿಲ್ ಶೋ ಯು ಈ ತರ. ಓಕೆ, ಲೇಸರ್ ಬರೋದು ಹಿಂಗ ರಿಫ್ಲೆಕ್ಟ್ ಆಗುತ್ತೆ, ಬಂದು ಹೋಗಿದ್ದ ಟೈಮ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಅದರ ಫಾರ್ಮುಲಾ ಕೂಡ ಗೊತ್ತಿರಬೇಕು. ಹೆಂಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸ್ಪೀಡ್ ಆಫ್ ದ ಲೈಟ್ ಏನ್ ಬರುತ್ತೆ ಅದು ಇಂಟು ಟೈಮ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಯಾಕಂದ್ರೆ ಅದು ಹಿಂಗ್ ಹೋಗುತ್ತೆ, ಟೋಟಲ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡೋದು 2 ಟೈಮ್ಸ್. ಸೊ ಹಾಗಾಗಿ ಡಿವೈಡ್ ಬೈ 2 ಮಾಡ್ತೀವಿ.
ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು ಅನ್ಕೋತೀನಿ, ತುಂಬ ಡೀಟೇಲ್ ಬೇಕಾಗಿಲ್ಲ. ಡೆಫಿನಿಷನ್ಸ್ ಏನು, ಹೆಂಗೆ ವರ್ಕ್ ಆಗತ್ತಿದು, ಓಕೆ, ಕೀ ಅಡ್ವಾಂಟೇಜಸ್ ಏನು, ಇದು ಎಲ್ಲ ಕಡೆ ಗ್ಯಾಪ್, ಎಂಥ ಗ್ಯಾಪ್ ಇದ್ರೂ ಬಿಡಲ್ಲ, ಸಣ್ಣ ಗ್ಯಾಪಲ್ಲೂ ಹೋಗಿ ನಿಮಗೆ ಕಂಪ್ಲೀಟ್ ಕೊಡ್ತಾರೆ. ಟ್ರೀ ಮುಚ್ಚೋಗಿದ್ರು, ಮೋಡ ಮುಚ್ಚೋಗಿದ್ರು, ಏನೇ ಮುಚ್ಚೋಗಿದ್ರು ಕೊಡುತ್ತೆ ನಿಮಗೆ. ಹಾಗಾಗಿ ದಿಸ್ ಇಸ್ ವೆರಿ ಎಲಿವೇಶನ್ ಮಾಡೆಲ್ಸ್ಗಳನ್ನು ಕೊಡುತ್ತೆ 3Dಲಿ, ಬಿಲ್ಡಿಂಗ್ ಆಫ್ ಎ ಟ್ರೀ ಹೈಟ್ಗಳನ್ನು ಕೊಡುತ್ತೆ, ಎಲ್ಲ ರೀತಿಯೂ ಕೊಡುತ್ತೆ ಇದು. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಅಪ್ಲಿಕೇಶನ್ಸ್ ಎಲ್ಲಿ ಮಾಡ್ತೀವಿ, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಲೀಡರ್ಗಳನ್ನ ನಾವು ಅಂತ ನೋಡೋದಾದ್ರೆ, ಆಟೋನಮಸ್ ವೆಹಿಕಲ್ಸ್ ಪ್ರೊವೈಡ್ ರಿಯಲ್ ಟೈಮ್ 3D ಪರ್ಸೆಪ್ಷನ್, ಡಿಟೆಕ್ಟ್ ಪೆಡಿಸ್ಟ್ರಿಯನ್ಸ್, ಅದರ್ ವೆಹಿಕಲ್ಸ್, ರೋಡ್ ಅಬ್ಸ್ಟಿಕಲ್ಸ್, ಓಕೆ, ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಟೋಪೋಗ್ರಫಿ ಆ್ಯಂಡ್ ಫಾರೆಸ್ಟ್ರಿ, ಎಲ್ಲಿ ತುಂಬ ಕೆನೋಪಿ ಇರುತ್ತೆ, ಡೆನ್ಸ್ ಫಾರೆಸ್ಟು, ಕೆಳಗೋಗಲ್ಲ, ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ಅರ್ಬನ್ ಪ್ಲಾನಿಂಗ್ ಅಲ್ಲೂ ಕೂಡ ನಾವು ಇನ್ಫ್ರಾಸ್ಟ್ರಕ್ಚರ್ಗಳು, ನಗರಗಳ ಒಂದು ಪ್ಲಾನಿಂಗ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ತರ ಬೇರೆ ಬೇರೆ ಕಡೆ ನಾವು ಇದನ್ನ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡಿ ನಾವು ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಜುವಲ್ ಅಂಡ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಅಂತ ಏನಿಲ್ಲ, ಇವಾಗ ಏನ್ ನಾವು ಇಲ್ಲೆಲ್ಲ ನೋಡಿದ್ವಿ ಸ್ನೇಹಿತರೆ, ರಿಮೋಟ್ ಸೆನ್ಸಿಂಗ್ ಏನ್ ಇಮೇಜ್ ಬರುತ್ತೆ ಅದನ್ನ ಪ್ರೋಸೆಸ್ ಮಾಡೋದು ಅಂತ. ಈಗ ನಾರ್ಮಲ್ ವಿಜುವಲ್ ಅಂದ್ರೆ ನಮ್ಮ ಕಣ್ಣು ಕ್ವಾಲಿಟಿ ನೋಡುತ್ತೆ. ನಮ್ಮ ಕಣ್ಣು ಯಾರ್ಯಾರ ಕಣ್ಣು ಒಂದೊಂದ್ ತರ ಇರುತ್ತೆ ಅಲ್ವಾ ಸರ್, ಒಂದೊಂದ್ ತರ ಪವರ್ ಇರುತ್ತೆ, ಒಂದೊಂದ್ ತರ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಹ್ಯೂಮನ್ ಐ ಮತ್ತೆ ಬ್ರೈನ್ ಮೇಲೆ ಇದು ವರ್ಕ್ ಆಗುತ್ತೆ ಕ್ವಾಲಿಟಿ. ಆದ್ರೆ ಡಿಜಿಟಲ್ ಇಮೇಜ್ ಕ್ವಾಂಟಿಟಿ ಅಂತ ಕರಿತೀವಿ. ಕಂಪ್ಯೂಟರ್ ಬೇಸ್ಡ್ ಮ್ಯಾನಿಪುಲೇಷನ್, ಕಂಪ್ಯೂಟರ್ ವಿಷನ್, ಡಿಜಿಟಲ್ ಅಂತಂದ್ರೆ. ಸೊ ಇದೇನ್ ಮಾಡುತ್ತೆ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಪ್ರೊಸೆಸಿಂಗ್, ಇಮೇಜ್ ಏನು ಬರುತ್ತೆ ಪ್ರೊಸೆಸ್ ಮಾಡುತ್ತೆ, ಎನ್ಹಾನ್ಸ್ಮೆಂಟ್ ಮಾಡುತ್ತೆ, ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ, ಆಮೇಲೆ ಅನಲೈಸ್ ಮಾಡುತ್ತೆ, ಆಮೇಲೆ ಕೊಡುತ್ತೆ ಇದು. ಸೊ ದಿಸ್ ಈಸ್ ಅಲ್ ಇಮೇಜ್ ಪ್ರೊಸೆಸಿಂಗ್ ಸ್ಟೆಪ್ಸ್ ಅನ್ಬೋದು. ಪ್ರೀ ಪ್ರೊಸೆಸಿಂಗ್ ಅಂದ್ರೆ ಅದನ್ನ ಜಾಮೆಟ್ರಿಕಲಿ ರೇಡಿಯೋಮೆಟ್ರಿಕ್ ಕರೆಕ್ಷನ್ಸ್ ಅಂತ ಇಲ್ಲಿ ನಾನು ಇಲ್ಲಿ ತಗೊಂಡಿದ್ದೀನ, ನೋಡ್ತೀನಿ ತಡ್ರಿ. ಇಲ್ಲಿ ನೋಡಿ, ಇಮೇಜ್ ಎಕ್ವಸೈಸೇಷನ್ ಪ್ರೋಸೆಸ್ ಮಾಡಿ ಅದನ್ನ ಡಿವೈಡ್ ಇಂಟು ರೀಜನ್ಸ್, ಆಬ್ಜೆಕ್ಟ್ಗಳನ್ನ ಮಾಡಿ, ಲೇಯರ್ಗಳನ್ನ ಹಾಕಿ, ಶೇಪ್ ಮತ್ತು ಎಡ್ಜ್ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡಿ, ಎನ್ಹಾನ್ಸ್ಮೆಂಟ್ ಕೊಟ್ಟು ಅಂದ್ರೆ ಇನ್ನು ಕ್ಲಿಯರ್ ಮಾಡಿ, ಮಾರ್ಫಾಲಜಿ ಮಾಡಿ, ಓಕೆ, ಎನಿ ಜಾಮೆಟ್ರಿಕಲಿ, ಜಿಯೋಮೆಟ್ರಿಕಲಿ ಅಥವಾ ನಾವು ರೇಡಿಯೋಮೆಟ್ರಿಕಲಿ ಏನಾದರೂ ಇದ್ರೆ ಆ ಒಂದು ಎರರ್ಗಳನ್ನ ತೆಗೆದಾಕಿ ಮಾಡ್ತಕ್ಕಂಥದ್ದು. ಮತ್ತೆ ಈ ಒಂದು ಡಿಜಿಟಲ್ ನಂಬರ್ ಕೊಡುತ್ತೆ. ಇದು ಡಿಜಿಟಲ್ ಅಂತಕ್ಕಂಥದ್ದು ಏನಿದೆ, ನಾವು ಇಲ್ಲಿ ಶೋ ಯು ಇಮೇಜ್ ಇಲ್ಲಿದೆ ನೋಡಿ. ಈಗ ಒಂದು ಏರಿಯಾ ತಗೋತು ಅಂದ್ರೆ ಅದನ್ನ ಪಾರ್ಟ್ಸ್ ಮಾಡುತ್ತೆ, ಪಿಕ್ಸೆಲ್ಗಳು, ಇದಕ್ಕೊಂದು ನಂಬರ್ ಒಂದೊಂದನ್ನು ಅನಲೈಸ್ ಮಾಡಿ ಕ್ಲಿಯರ್ ಆಗಿ ಅದನ್ನ ಮಾಡಿ ಪ್ರೋಸೆಸ್ ಮಾಡಿ ಕೊಡುತ್ತೆ ಸ್ನೇಹಿತರೆ ಡಿಜಿಟಲ್ ಇಮೇಜ್ನ. ಸೊ ಡಿಜಿಟಲ್ ನಂಬರ್, ಬ್ರೈಟ್ನೆಸ್, ವ್ಯಾಲ್ಯೂಗಳನ್ನ ಪ್ರತಿಯೊಂದು ಈಚ್ ಪಿಕ್ಸೆಲ್ಗೂ ಕೊಡುತ್ತದೆ. ಓಕೆ, ಡಿಜಿಟಲ್ ಇಮೇಜ್ ಅಂಡ್ ಡಿಜಿಟಲ್ ನಂಬರ್ ಅಂತ ಕರಿತೀವಿ. ಯೂಶಲಿ ನಾವು ಈ ತರ 3 ಬೇಸಿಕ್ ಕಲರ್ ಇರುತ್ತೆ, RGB ಅಂತ ಕರಿತೀವಿ. ತಗೊಂಡಿದ್ದು ನೋಡಿ. ಕಲರ್ ಇಮೇಜ್ ಹ್ಯಾವ್ 3 ಕಲರ್ಸ್, ನಾರ್ಮಲಿ RGB. ಇದನ್ನು ಅಷ್ಟೇ, ಮೊನ್ನೆ ಫಿಸಿಕ್ಸ್ ಒಂದು ಚಾಪ್ಟರ್ ಮಾಡಿದ ಲೈಟ್ ಅಂತ, ಅಲ್ಲಿ ಹೇಳಿದೀನಿ ನಿಮಗೆ 3 ಇಂಪಾರ್ಟೆಂಟ್ ಬೇಸಿಕ್ ನಮಗೆ ಲೈಟ್, RGB. ಅದೆರಡು ಮಿಕ್ಸ್ ಆದಾಗ ಏನ್ ಬರುತ್ತೆ, ಸಿಯಾನ್, ಮೆಜೆಂಟಾ, ಯೆಲ್ಲೋ, ಬ್ಲ್ಯಾಕ್, ಯಾವ್ದೆರಡು ಮಿಕ್ಸ್ ಆಗಿ ಬರುತ್ತೆ. ಇವೆಲ್ಲ ಮೊನ್ನೆ ಈಗ ರೀಸೆಂಟ್ ಆಗಿ ಅಪ್ಲೈ ಮಾಡಿದ್ದೀನಿ ನೋಡಿ, ಲೈಟ್ ಅನ್ನೋ ಚಾಪ್ಟರ್ ಫಿಸಿಕ್ಸ್ ಅಲ್ಲಿ. ಓಕೆ, ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಓಕೆ, ಸೊ ಈ ರೀತಿ ಬೇಸಿಸ್ ಮೇಲೆ ಏನಾಗುತ್ತೆ, ಅದನ್ನ ಒಂದೊಂದು ಈ ತರ ಪಿಕ್ಸೆಲ್ಗಳನ್ನ ಮಾಡಿ, ರೆಸೊಲ್ಯೂಷನ್ಸ್ಗಳನ್ನ ಮಾಡಿ, ಇವು ಜಾಸ್ತಿ ಪಿಕ್ಸೆಲ್ ಇದ್ರೆ ಹೈ ರೆಸೊಲ್ಯೂಷನ್ಸ್ ಇರುತ್ತೆ, ಇದು ಗೊತ್ತಿರಬೇಕು ನಿಮಗೆ. ಸೊ ಈ ತರ ಮಾಡಿ ಇಮೇಜ್ನ ಪ್ರೊಸೆಸ್ ಮಾಡಿ ಫೈನಲ್ ಇಮೇಜ್ನ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಕ್ವಶನ್ಸ್ ಅಂತ ನೋಡಕ್ ಹೋದಾಗ ನಾನು ಹೇಳ್ದೆ ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ಅಂತ, ನಾನು ಎಲ್ಲ ಕ್ವಶನ್ಸ್ ತಗೊಳಕ್ ಹೋಗಲ್ಲ, ಒಂದು ಸ್ವಲ್ಪ ನಾನು ಡಿಸ್ಕಸ್ ಮಾಡ್ತೀನಿ ಸುಮ್ಮನೆ ಸಿಂಪಲ್ ಆಗಿ ನೋಡೋದಾದ್ರೆ. ವಾಟ್ ಈಸ್ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಇನ್ ರಿಮೋಟ್ ಸೆನ್ಸಿಂಗ್? ರಿಮೋಟ್ ಸೆನ್ಸಿಂಗ್ ಅಲ್ಲಿ ಪ್ರೈಮರಿ ಏನ್ ಬೇಕು ಸರ್? ಗ್ರೌಂಡ್ ಬೇಸ್ಡ್ ಸೆನ್ಸರ್ಸ್, ರೇಡಿಯೋ ವೇವ್ಸ್, ಎಲೆಕ್ಟ್ರೋಮ್ಯಾಟಿಕ್ ರೇಡಿಯೇಷನ್, ದಿಸ್ ಇಸ್ ದ ರೇಂಜ್ ಸೆನ್ಸರ್. ನಾನು ನಿಮ್ಗೆ ಹೇಳಿದೆ ಪ್ಯಾಸಿವ್ ರಿಮೋಟ್ ಸೆನ್ಸಿಂಗ್ ಯೂಶಲಿ ಇದು ಬೇಕೇ ಬೇಕು, ಎಲೆಕ್ಟ್ರೋಮ್ಯಾಟಿಕ್ ರೇಡಿಯೇಷನ್ ಅದರಲ್ಲೇ ಬರುತ್ತೆ ನಿಮಗೆ, ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ರೇಸ್ ಎಲ್ಲ ಅದರಲ್ಲೇ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ರಿಮೋಟ್ ಸೆನ್ಸಿಂಗ್ ಪ್ಲಾಟ್ಫಾರ್ಮ್ ಇಸ್ ಪ್ಲೇಸ್ಡ್ ಆನ್ ಅರ್ತ್ ಆರ್ಬಿಟ್? ಅರ್ತ್ ಆರ್ಬಿಟ್ ಅಲ್ಲಿ, ಅರ್ತ್ ಆರ್ಬಿಟ್ ಅಂದ್ರೆ ಇದು ಕಕ್ಷೆ, ಯಾವುದು ಸ್ಯಾಟಲೈಟ್ ಇರುತ್ತೆ ಅಲ್ವಾ ಸರ್, ಇದು ಆರ್ಬಿಟ್ ಅಂದ್ರೆ ಕಕ್ಷೆ ಅಂತೀವಿ, ಸ್ಯಾಟಲೈಟ್ಸ್ ಗಳಿರುತ್ತೆ. ವಿಚ್ ಅಪ್ಲಿಕೇಶನ್ ಆಫ್ ದ ರಿಮೋಟ್ ಸೆನ್ಸಿಂಗ್ ಇನ್ವಾಲ್ವ್ಸ್ ದ ಅಸೆಸ್ಮೆಂಟ್ ಆಫ್ ಲ್ಯಾಂಡ್ ಕವರ್ ಚೇಂಜಸ್ ಓವರ್ ಎ ಟೈಮ್? ನೋಡಿ, ಓವರ್ ಎ ಟೈಮ್ ಲ್ಯಾಂಡ್ ಕವರ್ ಚೇಂಜ್ ಆಗುತ್ತೋ ಇಲ್ವೋ ಅನ್ನೋದು ಹೇಳತಕ್ಕಂಥದ್ದು ಹೆಂಗೆ ನಾವು ಮಾಡ್ತೀವಿ? ಮೆಟೀರಿಯಾಲಜಿ ಅಲ್ಲ, ಅಗ್ರಿಕಲ್ಚರ್ ಅಲ್ಲ, ಲ್ಯಾಂಡ್ ಯೂಸ್ ಮ್ಯಾಪಿಂಗ್ ಇಂದ ಯೂಸ್ ಮಾಡ್ತೀವಿ. ನೋಡಿ, ಸಿಂಪಲ್ ಕ್ವಶನ್ಸ್ ಹೆಂಗ್ ಬರ್ಬೋದು ಅಂತ. ರಿಮೋಟ್ ಸೆನ್ಸಿಂಗ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಮಾನಿಟರ್ ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಚುರಲ್ ಡಿಸಾಸ್ಟರ್? ಅರ್ಥಕ್ವೇಕ್, ವಾಲ್ಕನಿಕ್ ಎರಪ್ಷನ್, ಟೊರ್ನಾಡೋಸ್ ಅಂದ್ರೆ ನಾವು ಸೈಕ್ಲೋನ್ಸ್ ಅಂತ ಏನ್ ಕರಿತೀವಿ, ಅದು ಆಲ್ ಆಫ್ ದ ಅಬೋವ್ ರೈಟ್ ಆನ್ಸರ್. ಸಿಂಪಲ್ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲೂ ಬರುತ್ತೆ, ನಾನು ತಗೊಂಡಿದ್ದೀನಿ. ಓಕೆ, ಇದು ನೋಡೋಣ ಬನ್ನಿ. ವಿಚ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಇನ್ವಾಲ್ವ್ಸ್ ಯೂಸಿಂಗ್ ರಾಡಾರ್ ಟು ಮೆಷರ್ ದ ಹೈಟ್ ಆಫ್ ದ ಆಬ್ಜೆಕ್ಟ್? ಹೈಟ್ ಆಫ್ ದ ಆಬ್ಜೆಕ್ಟ್ ಹಿಂಗಿರುತ್ತಲ್ಲ ಸರ್, ಒಂದು ಬೆಟ್ಟ ಅಥವಾ ಮರ, ಅದನ್ನ ಬಾಥೈಮೀಟ್ರಿ ಅಂತ ಕರಿತೀವಿ, ಬಾಥಿಮೀಟ್ರಿ ಅಂತ. ಓಕೆ,
ಇನ್ನು ಲೀಡರ್ ಟೆಕ್ನಾಲಜಿ ವರ್ಕ್ ಇನ್ ರಿಮೋಟ್ ಸೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಟ್ ಮೆಜರ್ಸ್ ದ ಟೈಮ್ ಇಟ್ ಟೇಕ್ಸ್ ಫಾರ್ ಅ ಲೇಸರ್ ಪಲ್ಸಸ್ ಟು ರಿಫ್ಲೆಕ್ಟ್ ಆಫ್ ದ ಆಬ್ಜೆಕ್ಟ್. ಅಲ್ಲ ಸರ್, ಲೇಸರ್ ಪಲ್ಸಸ್ ಬಂದು ರಿಫ್ಲೆಕ್ಟ್ ಆಫ್ ದ ಆಬ್ಜೆಕ್ಟ್ ಅಲ್ಲಿ ಏನ್ ಟೈಮ್ ತಗೊಳುತ್ತೆ ಅದ್ರ ಮೇಲೆ ಫಾರ್ಮುಲಾನು ಕೇಳ್ಬೋದು ಬೇಕಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆ, ಹೌ ಕ್ಯಾನ್ ರಿಮೋಟ್ ಸೆನ್ಸಿಂಗ್ಸ್ ಕಂಟ್ರಿಬ್ಯೂಟ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೈ ಮಾನಿಟರಿಂಗ್ ದ ಡಿಸಾಸ್ಟರ್ ಏನಾಗಿದೆ ಅನ್ನೋದು ಸ್ಪ್ರೆಡ್ ಆಫ್ ವೈಲ್ಡ್ ಫೈರ್ಸ್. ಅಲ್ಲ ಸರ್, ಎಲ್ಲ ಕರೆಕ್ಟ್ ಇಲ್ಲಿ ಎಲ್ಲಾನು ಇಲ್ಲ, ಒಂದು ಆಪ್ಷನ್ಸ್ ಹೇಳಬೇಕು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ. ಸಿ ಇಲ್ಲಿ ಸ್ಯಾಟಲೈಟ್ ಬಗ್ಗೆನೂ ಕೇಳ್ಬೋದು. ಹೇಗೇನು ಅದು ಕರೆಂಟ್ ಅಫೇರ್ ಬೇಸಿಸ್ ಆಗಿ ಇಲ್ಲಿ ತಗೊಂಡಿಲ್ಲ. ಈಗ ಯಾವ್ದು ಬೇಕಾದ್ರೂ ಕೇಳ್ಬೋದು ನಿಮಗೆ. ಅಪ್ಟೋ ಸ್ಟಾರ್ ಬಗ್ಗೆ ಕೇಳ್ಬೋದು, ನಿಸಾರ್ ಬಗ್ಗೆ ಕೇಳ್ಬೋದು, ಅಥವಾ ಲೋ ಅರ್ತ್ ಆರ್ಬಿಟ್, ಬೇಸಿಕ್ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಈಗ ನಾನು ನಿಮ್ಗೆ ಹೇಳ್ದೆ, ಈ ರಿಮೋಟ್ ಸೆನ್ಸಿಂಗ್ಸ್ ಅಲ್ಲಿ ಇರುತ್ತೆ, ಸನ್ ಸಿಂಕ್ರೋನಸ್ ಆರ್ಬಿಟಲ್ ಇರುತ್ತೆ. ಎಲ್ಲಿರುತ್ತೆ ಅದು ಲೋ ಅರ್ತ್ ಆರ್ಬಿಟಲ್ ಇರುತ್ತೆ. GPS ಅವೆಲ್ಲ ಎಲ್ಲಿರುತ್ತೆ, ಮೀಡಿಯಂ ಅರ್ತ್ ಆರ್ಬಿಟಲ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ರಿಮೋಟ್ ಸೆನ್ಸಿಂಗ್ ದೂರ ಸಂವೇದಿ ಅಂತ ಕರಿತೀವಿ ಇಂಗ್ಲಿಷ್, ಕನ್ನಡ ದೂರ ಸಂವೇದಿ. ಓಕೆ, ಎಲ್ಲಿರುತ್ತೆ? ಲೋ ಅರ್ತ್ ಆರ್ಬಿಟಲ್ ಇರುತ್ತೆ. ಅದರಲ್ಲೂ ಸನ್ ಸಿಂಕ್ರೋನಸ್ ಆರ್ಬಿಟಲ್ ಇರುತ್ತೆ. ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಇನ್ನು ತುಂಬಾ ಇದೆ ಸ್ನೇಹಿತರೆ ನೋಡೋದವರಿಗೆ. ಸೆನ್ಸರ್ ಬಗ್ಗೆ ನೋಡಿ. ವಾಟ್ ಟೈಪ್ ಆಫ್ ಸೆನ್ಸರ್ಸ್ ಟಿಪಿಕಲಿ ಯೂಸ್ ಫಾರ್ ಥರ್ಮಲ್ ಇನ್ಫ್ರಾರೆಡ್ ರಿಮೋಟ್ ಸೆನ್ಸಿಂಗ್? ಥರ್ಮಲ್ ಇನ್ಫ್ರಾರೆಡ್ ಅಂದ ತಕ್ಷಣ ನಿಮ್ಗೆ ಏನು ಇರಬೇಕು? ಟೈಪ್ಸ್. ನಾವು ಪ್ಯಾಸಿವ್ ಅಲ್ಲಿ ಬರ್ತದೆ. ಥರ್ಮಲ್ ಅಂದ್ರೆ ಏನು ಸರ್? ನಿಮಗೆ ಟೆಂಪರೇಚರ್ ಅಂದ್ರೆ ಪ್ಯಾಸಿವ್ ಸೆನ್ಸರ್ ಅಲ್ವಾ ಸರ್? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈ ತರ ತುಂಬಾ ಇದೆ ನೋಡಿ. ಅಪ್ಲಿಕೇಶನ್ಸ್ ಬಗ್ಗೆ ಕೇಳ್ಬೋದು. ಈಗ ಇದು ನೋಡಿ, ವಿಚ್ ಸೆನ್ಸರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಡಿಜಿಟಲ್ ಕ್ಯಾಮರಾಸ್ ಟು ಕ್ಯಾಪ್ಚರ್ ಇಮೇಜಸ್? ಡಿಜಿಟಲ್ ಕ್ಯಾಮರಾ ಕ್ಯಾಪ್ಚರ್ ಮಾಡೋದಕ್ಕೆ ಚಾರ್ಜ್ ಕಪಲ್ ಡಿವೈಸ್ ಅಂತ ಕರಿತೀವಿ. ಓಕೆ, ಇದು ರೇಡಿಯೇಷನ್ ಏನೋ ರೇಡಿಯೇಷನ್ ರಿಫ್ಲೆಕ್ಟ್ ಆಗೋದನ್ನ ಮೆಜರ್ ಮಾಡೋಕ್ಕೆ ಗಿಗ್ಗರ್ ಮುಲ್ಲರ್ ಟ್ಯೂಬ್ ಅಂತ ಕರಿತೀವಿ. ಡೋಪ್ಲರ್ ರೇಡಾರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇವೆಲ್ಲ ಫಿಸಿಕ್ಸ್ ಅಲ್ಲಿ ನಾವು ಓದಿದೀವಿ. ಅಗೇನ್ ಡೋಪ್ಲರ್ ರೇಡಾರ್ ನೀವು ನೋಡಿ ಮೂವಿಂಗ್ ಆಬ್ಜೆಕ್ಟ್ಸ್ ನ ಒಂದು ಇದನ್ನ ಡಿಟೆಕ್ಟ್ ಮಾಡುತ್ತೆ. ಈಗ ನಿಮ್ಗೆ ಗೊತ್ತೆ ಡಾಪ್ಲರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಫಾಸ್ಟ್ ಆಗಿ ಬರ್ತಾ ಇದೆ, ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಅವರು ಒಂದು ರೀತಿ ಇಮೇಜ್ ನ ಕ್ಯಾಪ್ಚರ್ ಮಾಡ್ತಾರೆ. ರಿಮೋಟ್ ಸೆನ್ಸಿಂಗ್ ಅಂದ್ರೆ ಒಂದು ರಿಫ್ಲೆಕ್ಟ್ ಆಗೋದು ಎಷ್ಟು ಫಾಸ್ಟ್ ಅಲ್ಲಿ ಬರ್ತಾರೆ ಅಂತ. ಇವೆಲ್ಲ ಇದೆಯಲ್ಲ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಟೆಂಪರೇಚರ್ಗೆ ಥರ್ಮೋಮೀಟರ್ ಅಥವಾ ಥರ್ಮಿಸ್ಟರ್ ಅಂತ ಕರಿತೀವಿ. ಓಕೆ, ಈ ತರ ತುಂಬಾ ಇದೆ ಸ್ನೇಹಿತರೆ ನೋಡೋದಾದ್ರೆ. ಕ್ವಶನ್ಸ್ ಇದೆ, ಎಲ್ಲಾನು ಎಕ್ಸ್ಪ್ಲೈನ್ ಮಾಡ ಕೂತ್ಕೊಳ್ಳೋದ. ನೇವಿಗೇಷನ್ ನೋಡಿ, ನಿಮಗೆ ಇದನ್ನ ಮುಂದೆನೂ ತಗೋತೀನಿ GPS ಇದರಲ್ಲೂ ಕೂಡ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ PDF ಅಲ್ಲಿ. ಏನೋ ಈ ಚಾಪ್ಟರ್ದು ಇನ್ನುವೆ ಅಲ್ಲಿ ನಿಮಗೆ ಕೇಳಬಹುದು ಈ ತರ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಸ್ಯಾಟಲೈಟ್ ಬೇಸ್ಡ್ ನೇವಿಗೇಷನ್? ಅಲ್ಲ ಯಾವುದು ಅಂದ್ರೆ ಸೋನಾರ್. ಸೋನಾರ್ ಯಾಕಂದ್ರೆ ನಿಮ್ಗೆ ಇರೋದು ರೇಡಿಯೋ ವೇವ್ಸ್, ಇದು ಸೌಂಡ್ ವೇವ್ಸ್ ಇದು ಅಲ್ವಾ ಸರ್? ಎಲ್ಲಿ ನಾವು ಸಮುದ್ರದಲ್ಲಿ ಇದ್ರ ಕೆಳಗಡೆ ನಾವು ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಎಕೋ ಸೌಂಡ್ ವೇವ್ಸ್. ಸೊ ಇದಲ್ಲ ಅಲ್ವಾ? GPS ಅಮೆರಿಕದು. ಗೆಲಿಲಿಯೋ ಗ್ಲಾನ್ಗ್ಲಾಸ್ ಯಾವ್ದ್ರದ್ದು ಹೇಳಿ ನೋಡೋಣ. ಮುಂದಿನ ಚಾಪ್ಟರ್ ತಗೋತೀನಿ GPS ಅಂತ ಚಾಪ್ಟರ್ ಇವೆಲ್ಲ ಡೀಟೇಲ್ ಆಗಿ ಓದೋಣ ನಾವು. ಸೊ ಈ ತರ ಬರುತ್ತೆ. ಈಗ ನೋಡಿ, ವಿಚ್ ಪ್ಲಾಟ್ಫಾರ್ಮ್ ಯೂಸ್ ಟು ಸ್ಟಡಿ ದ ಡೀಪ್ ಓಷನ್ ಅಂಡ್ ಇಟ್ಸ್ ಎಕೋಸಿಸ್ಟಮ್? ಅಲ್ಲಿ ವೆದರ್ ಬಲೂನ್ ಅಂತ ನಾನು ನಿಮ್ಗೆ ಹೇಳಿದೆ, ಬಲೂನ್ಗಳನ್ನು ಫಸ್ಟ್ ಯೂಸ್ ಮಾಡಿ ಮಾಡ್ತಾ ಇದ್ರು ಅಂತ ಅಲ್ವಾ ಸರ್? ಸೊ ತುಂಬಾ ಇದೆ ನೋಡಿ, ಇಲ್ಲಿ ನೋಡೋಕೆ ತುಂಬಾ ಇದೆ. ನಾನು ಎಲ್ಲಾನು ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ, ಕ್ವಶನ್ಸ್ಗಳು ತುಂಬಾ ಇವೆ. ಇಲ್ಲಿ ನೋಡಿ, ವಿಚ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯೂಸ್ ಟು ನೈಟ್ ವಿಷನ್? ನೈಟ್ ವಿಷನ್ ಅಲ್ಲಿ ಇನ್ಫ್ರಾರೆಡ್ ಯೂಸ್ ಮಾಡ್ತೀವಿ. ಇನ್ಫ್ರಾರೆಡ್ ನಿಮ್ಗೆ ನಿಮ್ಗೆ ಇದು ನೋಡಿ, ಇದು ಹೆಂಗ್ ಬರುತ್ತೆ? ಇದು ಫಿಸಿಕ್ಸ್ ಅಲ್ಲಿ ಓದಿದೀವಿ, ಅದನ್ನೇ ಹೇಳ್ತಾ ಇರೋದು. ಫಿಸಿಕ್ಸ್ ನಾನು ಇಲ್ಲೂ ಕೇಳಬಹುದು ಅಂತ. ನಿಮ್ಗೆ ಒಂದು ಗಾಗಲ್ಸ್ ಅಂತ ಬರುತ್ತೆ, ನೈಟ್ ಅಲ್ಲಿ ಹಾಕೊಂಡ್ರೆ ನಿಮ್ಗೆ ನೈಟ್ ಅಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇರೋದು, ಯಾರು ಇದ್ರೆ ಅವರ ಬಾಡಿ ಟೆಂಪರೇಚರ್ ನ ಮೆಜರ್ ಮಾಡುತ್ತೆ. ಬಾಡಿ ಟೆಂಪರೇಚರ್ ಹಂಗೆ ನಮ್ಮ ಭೂಮಿ ಮೇಲೆ ಸ್ಪೇಷಿಯಲ್ ಇಂದ ಭೂಮಿ ಮೇಲೆ ಏನಿದೆ ಒಂದೊಂದು ಆಬ್ಜೆಕ್ಟ್ ಒಂದು ಟೆಂಪರೇಚರ್ ಇರುತ್ತಲ್ಲ, ಅದನ್ನ ಐಡೆಂಟಿಫೈ ಇನ್ಫ್ರಾರೆಡ್ ರೇಸ್. ಓಕೆ, ನೀವು ಫಿಲಮ್ ಎಲ್ಲ ನೋಡ್ತೀರಾ, ಆ ಟ್ರೈನ್ ಅಲ್ಲಿ ಒಂದು ಫೈಟಿಂಗ್ ಆಗ್ತಾ ಇರುತ್ತೆ, ಆಫ್ ಮಾಡ್ಬಿಡ್ತಾನೆ, ಒಂದು ಕನ್ನಡಕ ಹಾಕೊಂಡಿರ್ತಾನೆ, ಅದ್ರಿಂದ ಗೊತ್ತಾಗುತ್ತೆ ಯಾವನ್ ಎಲ್ಲಿ ನಿಂತಿದ್ದಾನೆ ಅಂತ, ಬಿಕಾಸ್ ಆಫ್ ಟೆಂಪರೇಚರ್. ಅರ್ಥಾಗ್ತಿಲ್ಲ ನಾನು ಹೇಳ್ತಾ ಇರೋದು. ಈಗ ಎಲೆಕ್ಟ್ರಾನಿಕ್ ವೇವ್ಸ್ ಯೂಸ್ ಇನ್ ಕಮ್ಯುನಿಕೇಶನ್ಸ್ ವಯಾ ಸ್ಯಾಟಲೈಟ್ ಟಿವಿಗಳಲ್ಲಿ ಯಾವ್ದು ರೇಡಿಯೋ ಯೂಸ್ ಮಾಡ್ತೀವಿ, ರೇಡಿಯೋ ವೇವ್ಸ್ ಗಳನ್ನ. ಅಗೇನ್ ನಿಮ್ಗೆ ಇದು ಎಲೆಕ್ಟ್ರೋಮ್ಯಾಟಿಕ್ ಸ್ಪೆಕ್ಟ್ರಮ್ ಇದೆಯಲ್ಲ, ಇದ್ರದ್ದು ಫಿಸಿಕ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಫಿಸಿಕ್ಸ್ ಇದರಲ್ಲಿ PDF ತಗೊಂಡಿದ್ರೆ ನೋಡಿ, ಅಥವಾ ನಮ್ಮ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸೊ ಈ ತರ ತುಂಬಾ ಇದೆ, ನೋಡಿ ಸ್ನೇಹಿತರೆ. ಒಳ್ಳೆ ಇದನ್ನ ಎಲ್ಲ ಈಗ ಡಿಸ್ಕಸ್ ಮಾಡಕ್ಕಲ್ಲ, ಇಟ್ ವಿಲ್ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಂಡ್ ಒನ್ಸ್ ಅಗೇನ್, ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಇದು ಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ಕವರ್ ಆಗಿದೆ, ನೀವು ವಿಡಿಯೋಸ್ ನೋಡಬಹುದು. ನಿಮಗೆ ವಿಡಿಯೋ ಕೋರ್ಸ್ ಇಸ್ ಫ್ರೀ. ಇಟ್ ಇಸ್ ದೇರ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಪೇಪರ್ 2 ಅಂತ ಲ್ಯಾಂಡ್ ಸರ್ವೇರ್ಗೆ. ಓಕೆ, PDF ಬೇಕಂದ್ರೆ ತಗೊಳ್ಳಿ. ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ ಅಷ್ಟೇ ವಿಡಿಯೋಸ್ ರನ್ನೇ ಬರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಏನನ್ನು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ, ಒಂದಷ್ಟು ಬೇಸಿಕ್ ಕ್ವಶನ್ಸ್ಗಳನ್ನ ತಗೋತಾ ಇರ್ತೀನಿ. PDF ಬೇಕಂದ್ರೆ ಇದು ಕೂಡ 200 ರೂಪಾಯಿ ಆಗುತ್ತೆ. ನಮ್ಮ ಅಕೌಂಟ್ ನಂಬರ್ಗೆ ನೀವು ಟ್ರಾನ್ಸ್ಫರ್ ಮಾಡಿ, ಗೂಗಲ್ ಪೇ ಅಥವಾ ಫೋನ್ ಪೇ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನ್ಸ್ ಇರುತ್ತೆ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ನಮಗೆ ವಾಟ್ಸಪ್ ಅಥವಾ ಬ್ಯಾಂಕ್ ಇದಕ್ಕೆ ಕಳಿಸಿದ್ರೆ ನಾನು ನಿಮಗೆ ಇಮೇಲ್ ID ಕಳಿಸ್ಕೊಡ್ತೀವಿ.
ಸೊ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ಎಲ್ಲ ಲಿಂಕ್ಗಳನ್ನು ಮತ್ತು ಡೀಟೇಲ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತಾ ಯಾಕಂದ್ರೆ ಅಲ್ಲೂ ಕೂಡ ನಾವು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.